ಕ್ವಶನ್ ನಂಬರ್ 28 ಹೇಳಿ ಆನ್ಸರ್. ಎಕ್ಸ್ಪ್ಲೇನ್ ಮಾಡ್ರು ಏನ್ ಬರುತ್ತೆ? ಎಕ್ಸ್ಪ್ಲೇನ್ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್? ಕಾಸ್ 15 ಡಿಗ್ರಿ ಕಾಸ್ 75 ಡಿಗ್ರಿ ಮೈನಸ್ ಸೈನ್ 15 ಡಿಗ್ರಿ ಇಂಟು ಸೈನ್ 75 ಡಿಗ್ರಿ. ಹೇಗಿದೆ? ಕಾಸ್ 15 ಕಾಸ್ 75 ಮೈನಸ್ ಸೈನ್ 15 ಸೈನ್ 75. ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ತರ ಇದೆ ಅಲ್ವಾ? ಯಾವ ಫಾರ್ಮುಲಾ ಇದು? ಕಾಸ್ ಎ ಪ್ಲಸ್ ಬಿ ಫಾರ್ಮುಲಾ. ಏನ್ ಬರುತ್ತೆ ಹಾಗಿದ್ರೆ? ಕಾಸ್ ಎ ಪ್ಲಸ್ ಬಿ. ಎ ಪ್ಲಸ್ ಅಲ್ಲಿ ಏನಿದೆ? 15. ಬಿ ಪ್ಲಸ್ ಅಲ್ಲಿ ಏನಿದೆ? 75. ಆನ್ಸರ್ ಏನ್ ಬರುತ್ತೆ ಹಾಗಿದ್ರೆ? ಕಾಸ್ 15 ಪ್ಲಸ್ 75 ಎಷ್ಟು? 90 ಡಿಗ್ರಿ. ವಾಟ್ ಇಸ್ ಕಾಸ್ 90 ಡಿಗ್ರಿ? ಇಟ್ ಇಸ್ 0. ಆಪ್ಷನ್ ಎ ಇಸ್ ಟ್ರೂ. ನೆಕ್ಸ್ಟ್ ಕ್ವಶನ್. ಯೋಚನೆ ಮಾಡಿ ನೋಡೋಣ ಹೇಗೆ ಮಾಡಬಹುದು. ಡಿಟರ್ಮಿನೆಂಟ್ ಆಫ್ ಲಾಗ್ ಎಕ್ಸ್ ಲಾಗ್ ವೈ ಲಾಗ್ ಝೆಡ್. ಒಂದು ಯೋಚನೆ ಮಾಡಿ, ಡೈರೆಕ್ಟ್ ಆಗಿ ಎಕ್ಸ್ಪೆಂಡ್ ಮಾಡ್ತಾ ಹೋದ್ರೆ ಹೇಗೆ ಬರಬೇಡ ಆನ್ಸರ್. ಹೌದು ತಾನೆ? ನೋಡಿ ಇಲ್ಲಿ ಆಪ್ಷನ್ ಅಬ್ಸರ್ವ್ ಮಾಡಿ. ಲಾಗ್ ಎಕ್ಸ್ ವೈ ಝೆಡ್ ಅಂತ ಇದೆ, ಲಾಗ್ 6xyz ಅಂತ ಇದೆ, 0 ಇದೆ, ಲಾಗ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ಇದೆ. ಅಲ್ಟಿಮೇಟ್ಲಿ ನಾನು ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದಾಗ ಬರೋ ಆನ್ಸರ್ ಅಂತೂ ಇಲ್ಲ, ಯಾವ್ದಾದ್ರು ಇಂಡೈರೆಕ್ಟ್ ಆನ್ಸರ್ ಇದೆ ಅಲ್ವಾ? ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಹೇಗೆ ಬರುತ್ತೆ ಹೇಳು? ಲಾಗ್ ಎಕ್ಸ್ ಇಂಟು ಲಾಗ್ 2y ಲಾಗ್ 3z ಮೈನಸ್ ಲಾಗ್ 3y ಲಾಗ್ 2z, ಇನ್ನು ಮೈನಸ್ ಮತ್ತೆ ಲಾಗ್ ವೈ ಇರುತ್ತೆ, ಆಮೇಲೆ ಪ್ಲಸ್ ಲಾಗ್ ಝೆಡ್ ಇರುತ್ತೆ. ಈ ತರ ಬರುತ್ತೆ ಆನ್ಸರ್. ಬಟ್ ಆನ್ಸರ್ ನನಗೆ ಆಪ್ಷನ್ ಅಬ್ಸರ್ವ್ ಮಾಡಿ, ಸ್ವಲ್ಪ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರಲ್ವಾ? ಸೊ ನಾನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ ಟ್ರೈ ಮಾಡ್ತೀನಿ. ಏನ್ ಟ್ರೈ ಮಾಡ್ತೀನಿ? ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ ಟ್ರೈ ಮಾಡ್ತೀನಿ. ನೋಡಿ ಇಲ್ಲಿ ಲಾಗ್ ಎಂ ಇಂಟು ಎನ್ ಪ್ರಾಪರ್ಟಿ ಗೊತ್ತು ನಮಗೆ. ಯಾವ ಪ್ರಾಪರ್ಟಿ ಗೊತ್ತು? ಲಾಗ್ ಎಂ ಇಂಟು ಲಾಗ್ ಎನ್. ಏನ್ ಬರಿಬೋದು ಹೇಳಿ ಅದನ್ನ? ಲಾಗ್ ಎಂ ಇಂಟು ಲಾಗ್ ಎನ್. ಏನ್ ಬರಿಬೋದು? ಲಾಗ್ ಎಂ ಪ್ಲಸ್ ಲಾಗ್ ಎನ್. ಸ್ವಲ್ಪ ಯೋಚನೆ ಮಾಡೋ ವಿಧಾನ ತಿಳ್ಕೊಳ್ಳಿ ಅಷ್ಟೇ. ಕ್ವಶನ್ ಇದೇ ಕೇಳ್ತಾರಂತ ಇಲ್ಲ, ಇದರಲ್ಲಿ ಬೇರೆದ್ ಕೇಳ್ಬೋದು. ಹೇಗೆ ಅಪ್ರೋಚ್ ಮಾಡೋದು? ಡೈರೆಕ್ಟ್ ಆಗಿ ಮಾಡಿದ್ರೆ ನಿಯರ್ಲಿ ಇಂಪಾಸಿಬಲ್. ಡೈರೆಕ್ಟ್ ಆಗಿ ಬೇಕಾದ್ರೆ ಮನೆಗೆ ಹೋಗಿ ಮಾಡಿ ನೋಡಿ, ನಿಯರ್ಲಿ ಇಂಪಾಸಿಬಲ್. ಆಯ್ತಾ? ಯಾಕಂದ್ರೆ ಆಪ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದಕ್ಕೆ ಬೇರೆ ಒಂದು ವೇಲ್ ಹೋಗ್ತಾ ಇದೀನಿ. ನೋಡಿ ಇಲ್ಲಿ ಲಾಗ್ 2 ಇಂಟು ಎಕ್ಸ್ ಇದೆ, ಲಾಗ್ 3 ಇಂಟು ಎಕ್ಸ್ ಇದೆ ಅಲ್ವಾ? ಅದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡಿ ಯೋಚನೆ ಮಾಡ್ತೀನಿ. ಯಾವುದು? ಲಾಗ್ ಎಂ ಇಂಟು ಎನ್ ಇಸ್ ಈಕ್ವಲ್ ಟು ಏನಂತ ಬರೀಬಹುದು? ಲಾಗ್ ಎಂ ಪ್ಲಸ್ ಲಾಗ್ ಎನ್ ಅಂತ ಬರೀಬಹುದು. ಹಾಗಿದ್ರೆ ಇದನ್ನ ಏನಂತ ಬರೀಬಹುದು ಕೇಳಿ ಬೇಗ? ಏನಂತ ಬರೀತೀರಾ? ಫಸ್ಟ್ ರೋ ಹಾಗೆ ಇರುತ್ತೆ. ಫಸ್ಟ್ ರೋ ಯಾವುದು? ಲಾಗ್ ಎಕ್ಸ್ ಲಾಗ್ ವೈ ಲಾಗ್ ಝೆಡ್ ಹಾಗೆ ಇರಲಿ. ಸೆಕೆಂಡ್ ರೋ ಏನಂತ ಬರೀತೀಯಾ? ಲಾಗ್ 2x ಏನಂತ ಬರೀಬಹುದು? ಲಾಗ್ 2 ಪ್ಲಸ್ ಏನಂತ ಬರೀತೀಯಾ? ಲಾಗ್ 2 ಪ್ಲಸ್ ಲಾಗ್ ಎಕ್ಸ್. ನೆಕ್ಸ್ಟ್ ನೆಕ್ಸ್ಟ್ ಫಸ್ಟ್ ರೋ ಹಾಗೆ ಇರಲಿ. ಏನಂತ ಬರುತ್ತೆ? 2y ನ ಲಾಗ್ 2 ಪ್ಲಸ್ ಲಾಗ್ ವೈ. ನೆಕ್ಸ್ಟ್ ಲಾಗ್ ಝೆಡ್ ಹಾಗೆ ಇರಲಿ. ಲಾಗ್ 2z ನ ಲಾಗ್ 2 ಪ್ಲಸ್ ಲಾಗ್ ಝೆಡ್. ನೆಕ್ಸ್ಟ್ ಲಾಗ್ 3 ಪ್ಲಸ್ ಲಾಗ್ ಎಕ್ಸ್. ಲಾಗ್ 2 ಪ್ಲಸ್ ಲಾಗ್ 3 ಪ್ಲಸ್ ಲಾಗ್ ವೈ ಲಾಗ್ 3 ಪ್ಲಸ್ ಲಾಗ್ ಝೆಡ್. ಹೇಗೆ ಸಿಂಪ್ಲಿಫೈ ಆಯ್ತು? ಏನ್ ಮಾಡಬಹುದು? ರೋ ಮತ್ತೆ ಕಾಲಮ್ ಆಪರೇಷನ್ ಯೋಚನೆ ಮಾಡಿ. ಹೇಳ್ಕೊಟ್ಟಿದ್ದೀನಲ್ವಾ? ಯಾವ್ದಾದ್ರು ರೋಗೆ ಇನ್ನೊಂದು ರೋನ ಆಡ್ ಮಾಡಿದ್ರೆ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಏನೋ ಚೇಂಜ್ ಆಗಲ್ಲ. ಹಾಗಿದ್ರೆ ಏನ್ ಮಾಡಬಹುದು? ರೋ 2ಗೆ ರೋ 1 ಮೈನಸ್ ಮಾಡಿದ್ರೆ ಏನ್ ಕ್ಯಾನ್ಸಲ್ ಆಗುತ್ತೆ ಹೇಳಿ ನೋಡೋಣ. ರೋ 2ಗೆ ಕೇಳಿಸ್ಕೊಳ್ಳಿ, ರೋ 2ಗೆ ರೋ 1 ಮೈನಸ್ ಮಾಡಿದ್ರೆ R2 ಚೇಂಜಸ್ ಟು ಅಂತ ಆಯ್ತಾ? ರೋ 2ಗೆ ರೋ 1 ಮೈನಸ್ ಮಾಡಿದ್ರೆ ಏನಾಗುತ್ತೆ? ಲಾಗ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಲಾಗ್ ವೈ ಕ್ಯಾನ್ಸಲ್ ಆಗುತ್ತೆ, ಲಾಗ್ ಝೆಡ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ? ಲಾಗ್ 2 ಲಾಗ್ 2 ಲಾಗ್ 2. ಲಾಗ್ 2 ಕಾಮನ್ ತೆಗ್ಬಿಡ್ಬೋದಲ್ವಾ? 1 1 1 ಆಗುತ್ತೆ. ಅದೇ ತರ ರೋ 3ಗೂ ಕೂಡ ಏನನ್ನ ಸಬ್ಟ್ರಾಕ್ಟ್ ಮಾಡಿ? R1 ಸಬ್ಟ್ರಾಕ್ಟ್ ಮಾಡಿ. ಅರ್ಥ ಆಗ್ತಿದ್ಯಾ? ರೋ 2ಗೂ R1 ಸಬ್ಟ್ರಾಕ್ಟ್ ಮಾಡಿ, ರೋ 3ಗೂ R1 ಸಬ್ಟ್ರಾಕ್ಟ್ ಮಾಡಿ. ಏನ್ ಬರುತ್ತೆ ಆನ್ಸರ್ ಸಬ್ಟ್ರಾಕ್ಟ್ ಮಾಡಿದ್ರೆ? ಫಸ್ಟ್ ರೋ ಹಾಗೆ ಇರುತ್ತೆ. ಫಸ್ಟ್ ರೋ ನಾನು ಟಚ್ ಮಾಡ್ತಾ ಇಲ್ಲ. ಲಾಗ್ ಎಕ್ಸ್
ಲಾಗ್ ವೈ ಲಾಗ್ ಝೆಡ್ ಹಾಗೆ ಇರುತ್ತೆ. ಸೆಕೆಂಡ್ ರೋ ಏನಾಗುತ್ತೆ, ಈ ರೋ ಇಂದ ಸಬ್ಟ್ರಾಕ್ಟ್ ಮಾಡ್ಬೇಕು. ಏನಾಗುತ್ತೆ ಹಾಗಿದ್ರೆ ಮೈನಸ್ ಲಾಗ್ ಎಕ್ಸ್ ಬರುತ್ತಲ್ವಾ, ಲಾಗ್ 2 ಪ್ಲಸ್ ಲಾಗ್ ಎಕ್ಸ್ ಮೈನಸ್ ಲಾಗ್ ಎಕ್ಸ್ ಏನ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಲಾಗ್ ಎಕ್ಸ್ ಮೈನಸ್ ಲಾಗ್ ಎಕ್ಸ್ ಕ್ಯಾನ್ಸಲ್ ಆದ್ರೆ ಉಳಿಯೋದೇನು ಲಾಗ್ 2, ಇಲ್ಲೂ ಕೂಡ ಲಾಗ್ 2, ಇಲ್ಲೂ ಕೂಡ ಲಾಗ್ 2. ಥರ್ಡ್ ರೋ ಏನಾಗುತ್ತೆ, ಲಾಗ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಲಾಗ್ ವೈ ಕ್ಯಾನ್ಸಲ್ ಆಗುತ್ತೆ, ಲಾಗ್ ಝೆಡ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ ಹಾಗಿದ್ರೆ ಲಾಗ್ 3 ಲಾಗ್ 3 ಲಾಗ್ 3. ಮುಂದೆ ನೀವು ಯೋಚನೆ ಮಾಡ್ತೀರಾ ನೋಡೋಣ. ಸೆಕೆಂಡ್ ರೋ ಇಂದ ಲಾಗ್ 2 ಕಾಮನ್ ತೆಗ್ದ್ಬಿಡು, ಥರ್ಡ್ ರೋ ಇಂದ ಲಾಗ್ 3 ಕಾಮನ್ ತೆಗಿ. ಏನು ಉಳಿಯುತ್ತೆ 1 1 1 1 1 1. ಡಿಟರ್ಮಿನೆಂಟ್ ಪ್ರಾಪರ್ಟಿ, ಎರಡು ರೋ ಅಥವಾ ಕಾಲಮ್ ಐಡೆಂಟಿಕಲ್ ಆದ್ರೆ ಆನ್ಸರ್ ಏನು 0. ನೋಡು, ನೀನು ಅದನ್ನ ಸಿಂಪ್ಲಿಫೈ ಮಾಡಿ ಆನ್ಸರ್ ಏನ್ ಬರ್ಬೇಕಿತ್ತು, ನಿನಗೆ 0 ಬರಬೇಕಿತ್ತು. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಹಾಗಿದ್ರೆ ನೋಡು, ತೆಗ್ದ್ಬಿಡ್ಲ ಇದನ್ನ. ಹಾಗಿದ್ರೆ ಏನ್ ಕಾಮನ್ ತೆಗಿತೀರಾ ಹೇಳಿ ಬೇಗ, ಏನ್ ಕಾಮನ್ ತೆಗಿತೀರಾ? ಲಾಗ್ 2 ಮತ್ತೆ ಲಾಗ್ 3 ಕಾಮನ್. ನಾನು ಹೇಳಿದ್ದೀನಿ ನಿಮಗೆ ಪ್ರಾಪರ್ಟಿ, ಅದನ್ನ ಡಿಟರ್ಮಿನೆಂಟ್ ಅಲ್ಲಿ ಒಂದು ಕಾಲಮ್ ಅಥವಾ ಒಂದು ರೋ ಅಲ್ಲಿ ಕಾಮನ್ ಇದ್ರೆ ಸಾಕು ಕಾಮನ್ ತೆಗಿಲಿಕ್ಕಲ್ವಾ. ಮ್ಯಾಟ್ರಿಕ್ಸ್ಗೂ ಡಿಟರ್ಮಿನೆಂಟ್ಸ್ ಇರೋ ಡಿಫರೆನ್ಸ್ ಅದು ಲಾಸ್ಟ್ ಕ್ಲಾಸ್ ಹೇಳಿದೆ ಅಲ್ವಾ. ಏನ್ ಬರುತ್ತೆ, ಲಾಗ್ ಎಕ್ಸ್ ಲಾಗ್ ವೈ ಲಾಗ್ ಝೆಡ್ ಹಾಗೆ ಇರಲಿ. ಇಲ್ಲೇ ನೋಡಿತ್ರೋ 1 1 1, ಇಲ್ಲೇ ನೋಡಿಯುತ್ತೆ 1 1 1. ಎನಿ ಟೂ ರೋಸ್ ಆರ್ ಕಾಲಮ್ ಆಫ್ ಎ ಡಿಟರ್ಮಿನೆಂಟ್ ಇಸ್ ಐಡೆಂಟಿಕಲ್ ಆಗಿದ್ದಾಗ ಆನ್ಸರ್ ಆಫ್ ಡಿಟರ್ಮಿನೆಂಟ್ ಏನೋ 0 ಆಗಿರೋದು. ಏನಾಗುತ್ತೆ 0 0 ಇಂಟು ದಿಸ್ ಒನ್ ಏನೋ 0 ಆಗಿದ್ರೆ ಆನ್ಸರ್ ಏನ್ ಬರುತ್ತೆ 0. ಆಪ್ಷನ್ ಸಿ ಇಷ್ಟು ಬರ್ಕೊ. ನೀವು ಮನೇಲಿ ಬೇಕಾದ್ರೆ ಹೋಗಿ ಡೈರೆಕ್ಟ್ ಆಗಿ ಮಾಡ್ಕೊಳ್ಳಿ. ಆಪ್ಷನ್ ಸಿ ಇಷ್ಟು. ನೆಕ್ಸ್ಟ್ ಕ್ವಶನ್ ಆಮೇಲೆ ನೋಡಿ ಬರ್ಕೋದನ್ನ ಯಾರು ತಗೋರ ಆಯ್ತಾ. ನೆಕ್ಸ್ಟ್ ಕ್ವಶನ್, if delta is equal to ax x square 1 by y square 1 cz z square 1 and delta 1 is equal to abc xyz zy xy, then delta 1 ಮತ್ತೆ delta ಗೆ ರಿಲೇಷನ್ ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ delta 1 is equal to minus delta 1 is equal to delta 1 is equal to 2 delta 1 not equal to delta. ಒಂದು ಅಬ್ಸರ್ವ್ ಮಾಡಿ ಕೇಳಿಸ್ಕೊಳ್ಳಿ, ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಕೂಡ ಮಾಡ್ಬೋದು. ಮನೆ ಮಾಡಿದ್ವಲ್ಲ ಒಂದು ಪ್ರಾಬ್ಲಮ್ ಇದನ್ನ ಈ ತರದ್ದು ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್ ಬರುತ್ತೆ. ಸ್ವಲ್ಪ ಮಾಡಿಫಿಕೇಶನ್ ವೇಳೆ ಯೋಚನೆ ಮಾಡೋಣ. ನೋಡಿ, ನೀವು ಬೇಕಾದ್ರೆ ಮನೆಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಿ ನೋಡಿ, ಸ್ವಲ್ಪ ಮಾಡಿಫೈ ಮಾಡಿ ಹೇಗ್ ಮಾಡೋದು ಅಂತ ನೋಡೋಣ. ನೋಡಿ ಇಲ್ಲಿ ಡೆಲ್ಟಾಗೆ ಡೆಲ್ಟಾ 1ಗೆ ಏನ್ ಡಿಫ್ರೆನ್ಸ್ ಇದೆ ಯೋಚನೆ ಮಾಡಿ. ಡೆಲ್ಟಾಗೂ ಡೆಲ್ಟಾ 1ಗೂ ಏನ್ ಡಿಫ್ರೆನ್ಸ್ ಕಾಣಿಸ್ತದೆ ನಮಗೆ? ಒಂದು ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿದ್ರೆ ಸಾಕು. ಅಲ್ಲಿ ಎ ಎಕ್ಸ್ ಇದೆ, ಇಲ್ಲಿ ಏನಿದೆ ಎ ಇದೆ. ಅಲ್ಲಿ ಬಿ ವೈ ಇದೆ, ಇಲ್ಲೇನಿದೆ ಬಿ ಇದೆ. ಅಲ್ಲಿ ಸಿ ಝೆಡ್ ಇದೆ, ಇಲ್ಲೇನಿದೆ ಸಿ ಇದೆ. ಹಾಗಿದ್ರೆ ಇದಕ್ಕೆ ಏನ್ ಮಲ್ಟಿಪ್ಲೈ ಮಾಡ್ಬೇಕು? ಎಕ್ಸ್ ಇಂದ. ಕಾಲಮ್ 1ಗೆ ಏನ್ ಮಲ್ಟಿಪ್ಲೈ ಮಾಡು? ಎಕ್ಸ್. ನೋಡು, ಎಕ್ಸ್ ಸ್ಕ್ವೇರ್ ಬರುತ್ತೆ ನನಗೆ, ಗೊತ್ತಾಗ್ತಿದ್ಯಾ? ಎ ಎಕ್ಸ್ ಬರುತ್ತೆ, ಎಕ್ಸ್ ಸ್ಕ್ವೇರ್ ಬರುತ್ತೆ. ಹಾಗಿದ್ರೆ ಕಾಲಮ್ 1ಗೆ ಏನ್ ಮಲ್ಟಿಪ್ಲೈ ಮಾಡು? ಎಕ್ಸ್ ಮಲ್ಟಿಪ್ಲೈ ಮಾಡು. ಕಾಲಮ್ 2ಗೆ ಏನ್ ಮಲ್ಟಿಪ್ಲೈ ಮಾಡು? ಕಾಲಮ್ 2ಗೆ ಏನ್ ಮಲ್ಟಿಪ್ಲೈ ಮಾಡು? ವೈ ಮಲ್ಟಿಪ್ಲೈ ಮಾಡು. ಕಾಲಮ್ 3ಗೆ ಏನ್ ಮಲ್ಟಿಪ್ಲೈ ಮಾಡು? ಝೆಡ್ ಮಲ್ಟಿಪ್ಲೈ ಮಾಡು. ನೋಡಿ, ಹಾಗಿದ್ರೆ ಏನಾಗುತ್ತೆ ಅಂದ್ರೆ ಡೆಲ್ಟಾ 1 ಯೋಚನೆ ಮಾಡ್ತೀನಿ, ಇನ್ ಟರ್ಮ್ಸ್ ಆಫ್ ಡೆಲ್ಟಾ ಯೋಚನೆ ಮಾಡ್ತೀನಿ. ಏನಿದೆ ನನಗೆ ಆಲ್ರೆಡಿ? ಎ ಬಿ ಸಿ ಎಕ್ಸ್ ವೈ ಝೆಡ್ ಝೆಡ್ ವೈ ಎಕ್ಸ್ ಝೆಡ್ ಎಕ್ಸ್ ವೈ ಇದೆ. ನಾನು ಹೇಳ್ತಾ ಇದ್ದೀನಿ ಕಾಲಮ್ 1ಗೆ ಏನ್ ಮಲ್ಟಿಪ್ಲೈ ಮಾಡು? ಎಕ್ಸ್. ಕಾಲಮ್ 2ಗೆ ಏನ್ ಮಲ್ಟಿಪ್ಲೈ ಮಾಡು? ವೈ. ಕಾಲಮ್ 3ಗೆ ಏನ್ ಮಲ್ಟಿಪ್ಲೈ ಮಾಡು? ಝೆಡ್. ಹಾಗಿದ್ರೆ ಒಂದು ಎಕ್ಸ್ ವೈ ಝೆಡ್ ನ ಎಂತದು ಡಿವೈಡ್ ಮಾಡ್ಕೊಳ್ತೀನಿ. ಎಕ್ಸ್ ವೈ ಝೆಡ್ ಬೈ ಎಕ್ಸ್ ವೈ ಝೆಡ್ ಮಲ್ಟಿಪ್ಲೈ ಮಾಡಿದ್ರೆ ಯಾವ್ದಾದ್ರು ಒಂದು ಕಾಲಮ್ಗೆ ಅಥವಾ ಯಾವ್ದಾದ್ರು ಒಂದು ರೋಗ್ ಮಾಡ್ಬೇಕು ತಾನೆ. ಅದಕ್ಕೆ ಒಂದು ಎಕ್ಸ್ ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ, ಒಂದು ವೈ ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ, ಒಂದು ಝೆಡ್ ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಅಲ್ಟಿಮೇಟ್ಲಿ ಎಕ್ಸ್ ವೈ ಝೆಡ್ ಕ್ಯಾನ್ಸಲ್ ಆಗ್ಬಿಟ್ರೆ ಒಂದೇ ಉಳಿಯುತ್ತಲ್ವಾ? ಮಾಡ್ಬೋದು. ನೆನ್ಪಿರ್ಬೇಕು, ಏನಾದ್ರು ಮಲ್ಟಿಪ್ಲೈ ಮಾಡ್ಕೋಬೇಕಂದ್ರೆ ಡಿವೈಡ್ ಮಾಡ್ಕೋಬೇಕು. ಏನ್ ಬರುತ್ತೆ ಹಾಗಿದ್ರೆ ಹೇಳಿ? ಎಕ್ಸ್ ವೈ ಝೆಡ್ ಹೇಳಿ ಬೇಗ. ಎಕ್ಸ್ ಮಲ್ಟಿಪ್ಲೈ ಮಾಡು ಕಾಲಮ್ 1 ಏನ್ ಬರುತ್ತೆ? ಎ ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ವೈ ಝೆಡ್. ಸರಿ ಇದೆಯಾ? ನೆಕ್ಸ್ಟ್ ಬಿ ವೈ ವೈ ಸ್ಕ್ವೇರ್ ಎಕ್ಸ್ ವೈ ಝೆಡ್. ವೈ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಝೆಡ್ ಇದೆ, ಏನ್ ಬರುತ್ತೆ? ವೈ ಬರುತ್ತೆ. ಇಲ್ಲಿ ಸಿ ಝೆಡ್ ಝೆಡ್ ಸ್ಕ್ವೇರ್ ಎಕ್ಸ್ ವೈ ಝೆಡ್. ಏನ್ ಕಾಮನ್ ತೆಗಿಬಹುದು ಹಾಗಿದ್ರೆ? ಏನ್ ಕಾಮನ್ ತೆಗಿಬಹುದು ಹಾಗಿದ್ರೆ? ಎಕ್ಸ್ ವೈ ಝೆಡ್ ಕಾಮನ್ ತೆಗಿಬಹುದು ಅಲ್ವಾ? ಕಾಮನ್ ತೆಗೆದ್ರೆ ಏನ್ ಬರುತ್ತೋ? ಎಕ್ಸ್ ವೈ ಝೆಡ್ ಕಾಮನ್ ತೆಗಿ. ಇಲ್ಲೊಂದು ಎಕ್ಸ್ ವೈ ಝೆಡ್ ಮಲ್ಟಿಪ್ಲೈ ಆಗಿದೆ, ಡಿವೈಡ್ ಆಗಿದೆ. ಇಲ್ಲೊಂದು ಎಕ್ಸ್ ವೈ ಝೆಡ್ ಕಾಮನ್ ತೆಗಿತೆ. ಏನು ಉಳಿತು ಹಾಗಿದ್ರೆ ಹೇಳು ಬೇಗ? ಎ ಎಕ್ಸ್ ಬಿ ವೈ ಸಿ ಝೆಡ್. ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್. ಇಲ್ಲಿ 1 1 1 ಕ್ಯಾನ್ಸಲ್ ಆಗ್ಬಿಡ್ತಾ? ಮುಂದೆ ನೀವು ಯೋಚನೆ ಮಾಡಿ.
ಬರ್ಕೊಳ್ಳಿ ಅಲ್ಲೂ. ಹಾ, ಡೆಲ್ಟಾಗೆ ಡೆಲ್ಟಾ ಒನ್ಗೆ ಏನ್ ಡಿಫ್ರೆನ್ಸ್ ಇದೆ? ಅದು ಡೆಲ್ಟಾ ಒನ್ ಆಪರೇಷನ್ ಮಾಡಿದ್ರೆ ನೆನಪಿರಲಿಲ್ಲ ಇದು. ಇದಕ್ಕೆ ಟ್ರಾನ್ಸ್ಪೋಸ್ ತೆಗೆದ್ರೆ ಸಾಕಲ್ವಾ? ಏನ್ ತೆಗೆದ್ರೆ ಸಾಕು? ಇದಕ್ಕೆ ಟ್ರಾನ್ಸ್ಪೋಸ್ ತೆಗೆದ್ರೆ ಏನ್ ಸಿಗುತ್ತೆ ನನಗೆ? ಇದಕ್ಕೆ ಟ್ರಾನ್ಸ್ಪೋಸ್ ತೆಗೆದ್ರೆ ಏನ್ ಸಿಗುತ್ತೆ ನನಗೆ? ಡೆಲ್ಟಾ ಸಿಗುತ್ತೆ. ನೋಡು, ಡಿಟರ್ಮಿನೆಂಟ್ ಎಗು ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಎರಡು ಏನ್ ಬರುತ್ತೆ? ಸೇಮ್ ಬರುತ್ತೆ. ಇದ್ರ ಆನ್ಸರು. ಇದ್ರ ಟ್ರಾನ್ಸ್ಪೋಸ್ ತೆಗ್ದಾಗ್ಲೂ ಡೆಲ್ಟಾ ಒನ್ನೇ ಬಂದಿರುತ್ತೆ. ಟ್ರಾನ್ಸ್ಪೋಸ್ ತೆಗ್ದಾಗ ಏನ್ ಸಿಗುತ್ತೆ ನನಗೆ? ಡೆಲ್ಟಾ ಸಿಗುತ್ತೆ. ಆಯ್ತಾ? ಹಾಗಿದ್ರೆ ಡೆಲ್ಟಾ ಒನ್ ಇಸ್ ಈಕ್ವಲ್ ಟು ಡೆಲ್ಟಾ. ಆಪ್ಷನ್ ವೇಸ್ಟ್. ಸರಿ, ನೆಕ್ಸ್ಟ್ ಕ್ವಶನ್. ಇದು ಡೈರೆಕ್ಟ್ ಆಗಿ ಮಾಡಿದ್ರೆ ನಿಯರ್ಲಿ ಒಂದು 2 to 3 minutes ತಗೊಳುತ್ತೆ. ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು, ಸೇಮ್ ಟರ್ಮ್ ಸಿಗುತ್ತಾ ನೋಡ್ಬೇಕು. ಅರ್ಥ ಆಗ್ತಿದ್ಯಾ? ಈ ತರ ಪ್ರಾಪರ್ಟಿ ಯೂಸ್ ಮಾಡೋದನ್ನ ಕಲೀರಿ. ನಿಮ್ ಸಿಲೆಬಸ್ ಅಲ್ಲಿ ಇಲ್ಲ, ಇವೊಂದು ಇಟ್ ಇಸ್ ನಾಟ್ ಇನ್ ಯುವರ್ ಸಿಲೆಬಸ್. ಬಟ್ ಆದ್ರೆ ಈ ತರ ಕ್ವಶನ್ ಕೊಟ್ಟಾಗ ಈಸಿ ಆಗತ್ತಲ್ವಾ? ಆಪರೇಷನ್ಗಳು ಗೊತ್ತಿದ್ರೆ ಸಾಕು. ನಿಮ್ ಸಿಲೆಬಸ್ ಅಲ್ಲಿ ಇಲ್ಲ ಅಂದ್ರೆ ಅದಕ್ಕೆ ಹೇಳ್ಕೊಟ್ಟಿದ್ದೀನಿ ಒನ್ ಟೈಮ್, ಗೊತ್ತಿರಲಿ ಅಂತ. ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಡಿಟರ್ಮಿನೆಂಟ್ಗೂ ಮ್ಯಾಟ್ರಿಕ್ಸ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಡಿಟರ್ಮಿನೆಂಟ್ಗೆ ಯಾವ್ದಾದ್ರು ಒಂದು ರೋ ಅಥವಾ ಒಂದು ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ಬೇಕು. ಮ್ಯಾಟ್ರಿಕ್ಸ್ಗಾದ್ರೆ ಪ್ರತಿ ಎಲಿಮೆಂಟ್ಗೂ ಮಲ್ಟಿಪ್ಲೈ ಮಾಡ್ಬೇಕು. ಡಿಟರ್ಮಿನೆಂಟ್ಗಾದ್ರೆ ಮೊನ್ನೆ ಡಿಫ್ರೆನ್ಸ್ ತೋರಿಸ್ದೆ ಅಲ್ವಾ ನಿಮಗೆ? ಡಿಟರ್ಮಿನೆಂಟ್ಗೆ ಏನ್ ಮಾಡ್ಬೇಕು? ಯಾವ್ದಾದ್ರು ಒಂದು ರೋ ಅಥವಾ ಒಂದು ಕಾಲಮ್ಗೆ ಮಲ್ಟಿಪ್ಲೈ ಮಾಡಬೇಕು. ದೇರ್ ಫೋರ್ ಒಂದು ರೋ ಅಥವಾ ಒಂದು ಕಾಲಮ್ ಅಲ್ಲಿ ಕಾಮನ್ ಇದ್ರು ಕಾಮನ್ ತೆಗಿಬೇಕು ಹೊರಗಡೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಕ್ವಶನ್. ಯೋಚನೆ ಮಾಡಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತರ ಕಾಣ್ತಾ ಇದೆ ಕಣ್ಣಿಗೆ? ಯಾವ ತರ ಕಾಣ್ತಾ ಇದೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ತರ ಕಾಣ್ತಿದೆ ಅಲ್ವಾ? ಫಾರ್ಮುಲಾ ಅಪ್ಲೈ ಮಾಡಿ. ಫಸ್ಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೋ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಪ್ಲಸ್ 2ab ಅಲ್ವಾ? ಹೇಳಿ ಬೇಗ. 5x ಸ್ಕ್ವೇರ್ ಬರುತ್ತಲ್ವಾ? ಎಲ್ಲರೂ ತಲೆ ಐತೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಏನ್ ಬರುತ್ತೆ? 5x ಸ್ಕ್ವೇರ್ ಬರುತ್ತಲ್ವಾ? a ಟು ದಿ ಪವರ್ m ಇಂಟು n ಅಂತ ಬರೀಬಹುದು. a ಟು ದಿ ಪವರ್ n ಹೋಲ್ ಪವರ್ n ಇದ್ರೆ ಏನಂತ ಬರೀತಿರೋ? a ಪವರ್ m ಇಂಟು n ಬರೀತಿರಲ್ವಾ? ನಿಮಗೆ ಏನ್ ಬರುತ್ತಂದ್ರೆ ಇಲ್ಲಿ 5x ಹೋಲ್ ಸ್ಕ್ವೇರ್ ಬರುತ್ತೆ, ಸರಿನಾ? a ಪವರ್ m ಹೋಲ್ ಪವರ್ n ಏನಂತ ಬರೀತೀವಿ ಅದನ್ನಾಗಿದ್ರೆ? ಹೇಳು, ಏನಂತ ಬರೀತೀವಿ ಅದನ್ನ? 5 ಪವರ್ 2x ಪ್ಲಸ್ 5 ಪವರ್ ಮೈನಸ್ 2x ಪ್ಲಸ್ 2 ಇಂಟು 5 ಪವರ್ x ಇಂಟು 5 ಪವರ್ ಮೈನಸ್ x. ಸರಿ ಬರ್ದಾ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು a ಇಂಟು ಬಿ. ನೆಕ್ಸ್ಟ್ ಹೇಳಿ, ನೋಡಿ ಇಲ್ಲಿ ಬೇಸ್ ಸೇಮ್ ಇದ್ರೆ ಪವರ್ನ ಏನ್ ಮಾಡ್ಬೋದು? ಆಡ್ ಮಾಡ್ಬೋದಲ್ವಾ? ಬೇಸ್ ಯಾವ್ದಿಲ್ಲಿ? 5. ಬೇಸ್ 5 ಸೇಮ್ ಇದೆ, ಪವರ್ನ ಏನ್ ಮಾಡ್ತೀಯಾ? ಆಡ್ ಮಾಡ್ತೀಯಾ. 5 ಟು ದಿ ಪವರ್ x minus x. What is 5 to the power x minus x? 5 to the power 0. What is 5 to the power 0? 1. ಹಾಗಿದ್ರೆ ಈ ಟರ್ಮ್ ಏನಾಗುತ್ತೆ? 1 ಗೆ ಹೋಗುತ್ತೆ. ಹಾಗಿದ್ರೆ 2 ಇಂಟು 1 ಏನಾಗುತ್ತೆ? 2 ಇರುತ್ತೆ. ನೋಡಿ ನೆಕ್ಸ್ಟ್ ಗೆಲ್ಲ ಬರೆಯುವಾಗ ಏನ್ ಬರುತ್ತೆ ಆಗಿದ್ರೆ ಇಲ್ಲಿ? 6 to the power 2x ಪ್ಲಸ್ 6 to the power minus 2x ಪ್ಲಸ್ 2 ಇಂಟು 6 to the power x ಇಂಟು 6 to the power minus x. ಏನ್ ಬರುತ್ತೆ ಆನ್ಸರು? 2 ಬರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ 7 power 2x ಪ್ಲಸ್ 7 power minus 2x ಪ್ಲಸ್ 2. ಗೊತ್ತಾಯ್ತಾ? ಬೇಕಾದ್ರೆ ನೀವು ಇನ್ನೊಂದು ಸ್ಟೆಪ್ ಬೇಕಾದ್ರೆ ಬರ್ಕೊಳ್ಳಿ. ಇಲ್ಲಿ ಏನ್ ಬರುತ್ತೆ? 6 to the power x ಇಂಟು 6 to the power minus x. ಇಲ್ಲಿ 7 to the power x ಇಂಟು 7 to the power minus x. ಸೆಕೆಂಡ್ ಕಾಲಮ್ ಏನಾಗುತ್ತೆ? ಸೆಕೆಂಡ್ ಕಾಲಮ್ ಏನಾಗುತ್ತೆ? a ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನ್ ಬರುತ್ತೆ? 5 to the power 2x ಪ್ಲಸ್ 5 to the power minus 2x minus 2 into 5 to the power x into 5 to the power minus x. ಏನಾಗುತ್ತೆ ಅದು? 1 ಆಗುತ್ತಲ್ವಾ? ನೆಕ್ಸ್ಟ್ 6 to the power 2x plus 6 to the power minus 2x plus 2 into 1. ನೆಕ್ಸ್ಟ್ 7 to the power 2x plus 7 to the power minus 2x minus 2 into 1. ಲಾಸ್ಟ್ ಕಾಲಮ್ ಹಾಗೆ ಇರಲಿ 1 1 1. ಲಾಸ್ಟ್ ಕಾಲಮ್ ಹಾಗೆ ಇರಲಿ 1 1 1. ಏನ್ ಬರುತ್ತೆ ಮುಂದೆ? ಏನ್ ಬರುತ್ತೆ? ಸಿಂಪ್ಲಿಫೈ ಆದ್ಮೇಲೆ ಏನಿರುತ್ತೆ? 5 power 2x ಪ್ಲಸ್
5 ಪವರ್ 2 ಮೈನಸ್ 2x ಪ್ಲಸ್ 2, ಇಲ್ಲಿ 5 ಪವರ್ 2x ಪ್ಲಸ್ 5 ಪವರ್ ಮೈನಸ್ 2x ಮೈನಸ್ 2. ಏನ್ ಮಾಡಬಹುದು? ಕಾಲಮ್ ಮತ್ತೆ ರೋ ಆಪರೇಷನ್ ಅಲ್ಲಿ ಯೋಚನೆ ಮಾಡಿ. ಏನು ಉಳಿಯುತ್ತೆ ಹಾಗಿದ್ರೆ? ಬರಿಲ್ಲ, ಇಲ್ಲಿ ಏನು ಉಳಿಯುತ್ತೆ? 5 ಪವರ್ 2x ಹೇಳಿ ಪ್ಲಸ್ 5 ಪವರ್ ಮೈನಸ್ 2x ಪ್ಲಸ್ 2, ಇಲ್ಲಿ 6 ಪವರ್ 2x ಪ್ಲಸ್ 6 ಪವರ್ ಮೈನಸ್ 2x ಪ್ಲಸ್ 2, ಇಲ್ಲಿ 6 ಪವರ್ 3x ಪ್ಲಸ್ 6 ಪವರ್ 7 ಅಲ್ವಾ, ಅದಕ್ಕೆ ತೆಗೆದಿದ್ದು ಮತ್ತೆ 6 ಬರುತ್ತೆ. ಏನ್ ಬರುತ್ತೆ? 7 ಪವರ್ 2x ಪ್ಲಸ್ 7 ಪವರ್ ಮೈನಸ್ 2x ಪ್ಲಸ್ 2 ಫಸ್ಟ್ ಕಾಲಮ್. ಸೆಕೆಂಡ್ ಕಾಲಮ್ ಏನಾಯ್ತು ಆಗಿದ್ರೆ? 5 ಪವರ್ 2x ಪ್ಲಸ್ 5 ಪವರ್ ಮೈನಸ್ 2x ಮೈನಸ್ 2, ಬಿಕಾಸ್ a ಮೈನಸ್ b ಸ್ಕ್ವೇರ್ ಅಲ್ವಾ. ಇಲ್ಲೇನ್ ಬರುತ್ತೆ? 6 ಪವರ್ 2x ಪ್ಲಸ್ 6 ಪವರ್ ಮೈನಸ್ 2x ಮೈನಸ್ 2, ಇಲ್ಲಿ 7 ಪವರ್ 2x ಪ್ಲಸ್ 7 ಪವರ್ ಮೈನಸ್ 2x ಮೈನಸ್ 2, ಲಾಸ್ಟ್ ಕಾಲಮ್ 1 1. ಅಲ್ಲಿವರೆಗೂ ಬರ್ಕೊಳ್ಳಿ. ಒಂದು ಆಪರೇಷನ್ ಯೋಚನೆ ಮಾಡಿದ್ರೆ ಸಾಕು, ಒಂದು ರೋ ಆಪರೇಷನ್ ಅಥವಾ ಕಾಲಮ್ ಆಪರೇಷನ್ ಯೋಚನೆ ಮಾಡಿದ್ರೆ ಸಾಕು, ಆನ್ಸರ್ ಬಂತು. ಒಂದು ರೋ ಆಪರೇಷನ್ ಅಥವಾ ಕಾಲಮ್ ಆಪರೇಷನ್ ಯೋಚನೆ ಮಾಡಿದ್ರೆ ಆನ್ಸರ್ ಬಂತು. ಏನ್ ಮಾಡ್ಬೋದು ದೀಕ್ಷಾ? C1 ನ C2 ಇಂದ ಮೈನಸ್ ಮಾಡ್ಬೋದು, C1 ನ C2 ಇಂದ ಮೈನಸ್ ಮಾಡ್ಬೋದು. ಯಾಕೆ ಬಂತು ಆ ಯೋಚನೆ? ಇಲ್ಲಿ ನೋಡು, ಇಲ್ಲೂ 5 ಪವರ್ 2x ಇದೆ, ಇಲ್ಲೂ 5 ಪವರ್ 2x ಇದೆ. ಮೈನಸ್ ಆದ್ರೆ ಏನಾಗ್ಬಿಡುತ್ತೆ? 0. ಇಲ್ಲೂ 5 ಪವರ್ ಮೈನಸ್ 2x, ಇಲ್ಲೂ 5 ಪವರ್ ಮೈನಸ್ 2x. ಮೈನಸ್ ಆದ್ರೆ ಏನಾಗುತ್ತೆ? 0. ಇಲ್ಲೂ 2, ಇಲ್ಲೂ ಮೈನಸ್ ಇಂಟು ಮೈನಸ್ ಪ್ಲಸ್ 2, 2 ಪ್ಲಸ್ 2 ಏನಾಗುತ್ತೆ? 4 ಆಗುತ್ತೆ. ಮಾಡಿ ನೆಕ್ಸ್ಟ್ ಆಪರೇಷನ್ ನೋಡಿ. C1 changes to C1 minus C2. C1 ಗೆ C2 ನ ಸಬ್ಟ್ರಾಕ್ಟ್ ಮಾಡಿ, C1 ಗೆ C2 ನ ಸಬ್ಟ್ರಾಕ್ಟ್ ಮಾಡಿ, ಇಲ್ಲಿಂದ C1 ಗೆ C2 ನ ಸಬ್ಟ್ರಾಕ್ಟ್ ಮಾಡಿ. ಏನ್ ಬರುತ್ತೆ? ಸ್ವಲ್ಪ ಲೆಂತಿ ಕ್ವಶನ್ ಆಯ್ತಾ? ನಿಮಗೆ ಪ್ರಾಪರ್ಟಿಗಳೆಲ್ಲ ಗೊತ್ತಿದ್ರೆ ಪಟ 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 ಮಾಡ್ತಾ ಹೋಗ್ಬೋದು. ಎಲ್ಲೋಡ್ರು 5 ಪವರ್ 2x 5 ಪವರ್ ಮೈನಸ್ 2x ಕ್ಯಾನ್ಸಲ್ ಆಗತ್ತಾ? ಪ್ಲಸ್ 2 ಇರುತ್ತೆ. ಇದನ್ನ ಮೈನಸ್ ಮಾಡಿ, ಇದು ಮೈನಸ್, ಇದು ಮೈನಸ್, ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. 2 ಪ್ಲಸ್ 2 ಏನಾಯ್ತು ಹಾಗಿದ್ರೆ? 4. ಇಲ್ಲೂ ಏನಾಗುತ್ತೆ? 4. ಇಲ್ಲೂ ಏನಾಗುತ್ತೆ? 4. ಈ ಕಾಲಮ್ ಹಾಗೆ ಇರಲಿ, ಈ ಕಾಲಮ್ ಏನಿದೆಯೋ ಅದೇ ಇರುತ್ತೆ. ಲಾಸ್ಟ್ ಕಾಲಮ್ ಏನಿದೆ? 1 1 1. ಏನ್ ಮಾಡ್ಬೋದು ಹೇಳಿ ಬೇಗ? ಯಾವ ಕಾಲಮ್ ಕಾಮನ್ ತೆಗಿತೀರಾ? ಯಾವ ಎಲಿಮೆಂಟ್ ಕಾಮನ್ ತೆಗಿತೀರಾ? 4 ಇನ್ ದ ಫಸ್ಟ್ ಕಾಲಮ್. ಫಸ್ಟ್ ಕಾಲಮ್ 4 ನ ಕಾಮನ್ ತೆಗೆದ್ರೆ ಏನು ಉಳಿತಾ ಆಗಿದ್ರೆ? 1 1 1. ಸೆಕೆಂಡ್ ಕಾಲಮ್ ಹಾಗೆ ಇರಲಿ, ಥರ್ಡ್ ಕಾಲಮ್ 1 1 1. ಆನ್ಸರ್ ಏನು? 0. ಓಕೆ, ಫಸ್ಟ್ ಕಾಲಮ್ ಅಂಡ್ ಥರ್ಡ್ ಕಾಲಮ್ ಆರ್ ಐಡೆಂಟಿಕಲ್. ಟೂ 2018 ಅಲ್ಲಿ ಕೇಳಿರೋದು. ಆಪ್ಷನ್ ಇದೆಯಾ 0? ಆಪ್ಷನ್ ಡಿ ಇಸ್ ಟ್ರೂ. ನೆಕ್ಸ್ಟ್ ಕ್ವಶನ್ ಹೇಳ್ತೀರಾ ಆನ್ಸರ್ ಇದಕ್ಕೆ? ಡಿಟರ್ಮಿನೆಂಟ್ ಆಫ್ a ಕಾನ್ಸ್ಟೆಂಟ್ ಹೊರಗಡೆ ಬಂದ್ರೆ ಏನ್ ತಗೋಬರುತ್ತೆ ತಲೆ ಮೇಲೆ? ಮ್ಯಾಟ್ರಿಕ್ಸ್ ನ ಆರ್ಡರ್. ಮ್ಯಾಟ್ರಿಕ್ಸ್ ನ ಆರ್ಡರ್ ಏನು? 3. 5 ಕ್ಯೂಬ್ ಏನು ಆನ್ಸರು? 125 ಇಂಟು ಡಿಟರ್ಮಿನೆಂಟ್ ಏನಂತ ಕೊಟ್ಟಿದ್ದಾರೆ? ಲೆಟ್ ಮುಗೀತು. ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಕೊಟ್ಟಿಲ್ಲ ಅಲ್ವಾ? ಏನ್ ಬರುತ್ತೆ? 125 ಇಂಟು a. ಆಪ್ಷನ್ ಬಿ ಇಸ್ ಟ್ರೂ. ನೋಡು 2018 ಅಲ್ಲಿ ಕೇಳಿರೋ ಕ್ವಶನ್. ಅಡ್ಜಾಯಿಂಟ್ಗೂ ಡಿಟರ್ಮಿನೆಂಟ್ಗೂ ಹೇಳುವಾಗ ಪವರ್ಗೆ ಒಂದು ಮೈನಸ್ ಆಗುತ್ತೆ. ಅಡ್ಜಾಯಿಂಟ್ಗೂ ಡಿಟರ್ಮಿನೆಂಟ್ಗೂ ಹೇಳುವಾಗ ಪವರ್ಗೆ ಎರಡು ಇಂಪಾರ್ಟೆಂಟ್ ಪ್ರಾಪರ್ಟಿ ಆಯ್ತಾ? ನೋಡು, ಅದೆರಡು ಕೇಳ್ತಾನೆ ಇರ್ತಾರೆ ಅವಾಗ. ಡಿಟರ್ಮಿನೆಂಟ್ ಅಡ್ಜಾಯಿಂಟು ಮತ್ತೆ ಡಿಟರ್ಮಿನೆಂಟ್ ಎಗೂ ರಿಲೇಷನ್ ಹೇಳುವಾಗ ಆರ್ಡರ್ಗೆ ಒಂದು ಕಡಿಮೆ ಆಗುತ್ತೆ ಆಯ್ತಾ? ಅದೇ ನಾನು ಕಾನ್ಸ್ಟೆಂಟ್ ತೆಗೆಯುವಾಗ ಆರ್ಡರ್ ಏನಿರುತ್ತೋ ಅದೇ ತಲೆ ಮೇಲೆ ಬರುತ್ತೆ. ಇದೆರಡು ಹೇಳಿದಿನಲ್ವಾ? ಕಾನ್ಸ್ಟೆಂಟ್ ತೆಗೆಯುವಾಗ ಆರ್ಡರ್ ಏನಿರುತ್ತೋ ತಲೆ ಮೇಲೆ ಬರುತ್ತೆ. ಅಡ್ಜಾಯಿಂಟ್ಗೂ ಡಿಟರ್ಮಿನೆಂಟ್ಗೂ ಪ್ರಾಪರ್ಟಿ ಹೇಳುವಾಗ ಆರ್ಡರ್ಗೆ ಏನಾಗುತ್ತೆ? ಒಂದು ಕಡಿಮೆ ಆಗುತ್ತೆ. ನೆನಪಿರ್ಲಿ ಆಯ್ತಾ? ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ a to the power n minus 1. ಡಿಟರ್ಮಿನೆಂಟ್ ಆಫ್ ka is equal to k to the power n into ಡಿಟರ್ಮಿನೆಂಟ್ a. ಆಪ್ಷನ್ ಬಿ ಇಸ್ ಟ್ರೂ. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ರೆ? ವರ್ಡಿಂಗ್ ಅಲ್ಲಿ ಇರೋದನ್ನ ಕನ್ವರ್ಟ್ ಮಾಡ್ಕೊಳ್ಳಿ ಮ್ಯಾಥಮೆಟಿಕಲ್ ಫಾರ್ಮ್ಗೆ. ಇಫ್ ದ ವ್ಯಾಲ್ಯೂ ಆಫ್ ಅ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಈಸ್ 16, ಏನ್ ಹೇಳಿದ್ದಾರೆ? ಪ್ರತಿ ವರ್ಡ್ನು ಓದ್ಬೇಕು. ಇಫ್ ಅ ವ್ಯಾಲ್ಯೂ ಆಫ್ ಅ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್, ನೋಡಿ ಇಲ್ಲಿ ಮ್ಯಾಟ್ರಿಕ್ಸ್ ನ ಆರ್ಡರ್ ಹೇಳಿದಾನೆ.
ಹೌದಲ್ವಾ? ಮ್ಯಾಟ್ರಿಕ್ಸ್ ನ ಆರ್ಡರ್ ಹೇಳಿದ್ದಾರೆ, ಆ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ನ ಏನ್ ಹೇಳಿದ್ದಾರೆ? ಆನ್ಸರ್ ಹೇಳಿದ್ದಾರೆ. ಎರಡು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಆರ್ಡರ್ ಹೇಳಿದ್ದಾರೆ ಮತ್ತೆ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಯಾವ ಮ್ಯಾಟ್ರಿಕ್ಸ್ ಅಂತ ನನ್ಗೆ ಹೇಳಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಆ ಮ್ಯಾಟ್ರಿಕ್ಸ್ ನ ಎ ಅಂತ ಅನ್ಕೊಳ್ಳಿ. ಲೆಟ್ ಎ ಬಿ ದ ಮ್ಯಾಟ್ರಿಕ್ಸ್. ಏನು? ಎ ಬಿ ದ ಮ್ಯಾಟ್ರಿಕ್ಸ್ ಅನ್ಕೊಂಡ್ರೆ ದ ವ್ಯಾಲ್ಯೂ ಆಫ್ ದ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಇಸ್ 16 ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಹಾಗಿದ್ರೆ ಡಿಟರ್ಮಿನೆಂಟ್ ಎ ಕೊಟ್ಟಿದ್ದಾರೆ. ಎಷ್ಟು? 16 ಅಂತ ಕೊಟ್ಟಿದ್ದಾರೆ. ಏನ್ ಫೈಂಡ್ ಔಟ್ ಮಾಡ್ಬೇಕಂತೆ? then the value of the determinant formed by replacing each of its element by cofactor. ಯಾವುದು ಕ್ವಶನ್ ಅನಿಸ್ತಾ ಇದಲ್ವಾ? ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರೆ ಈಸಿ ಇದೆ. ಕರೆಕ್ಟ್ ಆಗಿ ಯೋಚನೆ ಮಾಡಿ ನೋಡೋಣ. ಇಲ್ಲಿ ನೋಡು, ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಕರೆಕ್ಟ್ ಆಗಿ ಯೋಚನೆ ಮಾಡು. ಅವ್ನು ಕೇಳ್ತಾರದು ಏನ್ ಗೊತ್ತಾ? ಒಂದು ಮ್ಯಾಟ್ರಿಕ್ಸ್ ಇದೆ, 3x3 ಮ್ಯಾಟ್ರಿಕ್ಸ್ ಇದೆ. 3x3 ಮ್ಯಾಟ್ರಿಕ್ಸ್ ಅಲ್ಲಿ ಪ್ರತಿ ಎಲಿಮೆಂಟ್ 9 ಎಲಿಮೆಂಟ್ ಇರುತ್ತಲ್ವಾ? 9 ಎಲಿಮೆಂಟ್ ಪ್ಲೇಸ್ ಅಲ್ಲಿ ಅದರ ಕೋಫ್ಯಾಕ್ಟರ್ ನ ರೀಪ್ಲೇಸ್ ಮಾಡಿದ್ರೆ ಒಂದು ಮ್ಯಾಟ್ರಿಕ್ಸ್ ಬರುತ್ತಲ್ವಾ? ಆ ಮ್ಯಾಟ್ರಿಕ್ಸ್ ಏನಂತ ಹೇಳಿದೆ ನಾನು? ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಅಯ್ಯೋ ದೇವ್ರೆ, ಹೌದಲ್ವೇನ್ರು? ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಏನು? ಪ್ರತಿ ಎಲಿಮೆಂಟ್ಗೂ ಕೋಫ್ಯಾಕ್ಟರ್ ನ ತೆಗೆದು, ಕೋಫ್ಯಾಕ್ಟರ್ ಅಂದ್ರೆ ಏನು? ಕೋಫ್ಯಾಕ್ಟರ್ ಅಂದ್ರೆ ಏನು? ಕೋಫ್ಯಾಕ್ಟರ್ ನ ಸೈನ್ಡ್ ಮೈನರ್ ಅಂತ ಹೇಳಿದೆ ಅಲ್ವಾ? ಮೈನರ್ ತೆಗಿಬೇಕು. ಮೈನರ್ಗೆ ಪಾಸಿಟಿವ್ ನೆಗೆಟಿವ್ ಸೈನ್ ಹಾಕಿದ್ರೆ ಏನ್ ಸಿಗುತ್ತೆ? ಕೋಫ್ಯಾಕ್ಟರ್ ಸಿಗುತ್ತೆ. ಆ ಕೋಫ್ಯಾಕ್ಟರ್ ನ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಬರ್ಕೊಂಡ್ರೆ ಆ ಮ್ಯಾಟ್ರಿಕ್ಸ್ ಏನಾಗುತ್ತೆ? ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಗೆ ಟ್ರಾನ್ಸ್ಪೋಸ್ ತೆಗೆದ್ರೆ ಏನ್ ಸಿಗುತ್ತೆ? ಅಡ್ಜಾಯಿಂಟ್ ಸಿಗುತ್ತೆ. ಗೊತ್ತಾಯ್ತಾ? ಹಾಗಿದ್ರೆ ಅವನು ಡಿಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ನನಗೆ ಕೇಳ್ತಿರೋ ಕ್ವಶನ್ ಏನು? ಡಿಟರ್ಮಿನೆಂಟ್ ಆಫ್ ಕೋಫ್ಯಾಕ್ಟರ್ ಆಫ್ ಎ ಏನು ಅಂತ ಕೇಳ್ತಿರೋ ಕ್ವಶನ್. ಅರ್ಥ ಆಯ್ತಾ? ಏನ್ ಕೊಟ್ಟಿದ್ದಾರೆ? ಡಿಟರ್ಮಿನೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಯಾವ್ದ್ರದ್ದು ಫೈಂಡ್ ಔಟ್ ಮಾಡ್ಬೇಕಂತೆ? ವಿ ಹ್ಯಾವ್ ಟು ಫೈಂಡ್ ಡಿಟರ್ಮಿನೆಂಟ್ ಆಫ್ ಕೋಫ್ಯಾಕ್ಟರ್ ಆಫ್ ಎ. ನನಗೆ ಡಿಟರ್ಮಿನೆಂಟ್ ಅಡ್ಜಾಯಿಂಟ್ ಹೇಳಿದ್ರೆ ಫೈಂಡ್ ಔಟ್ ಮಾಡ್ತಿದ್ದೆ. ಇವಾಗಷ್ಟೇ ಬರೆಸ್ದೆ ಫಾರ್ಮುಲಾ. ಏನ್ ಫಾರ್ಮುಲಾ ಬರೆಸ್ದೆ? ಡಿಟರ್ಮಿನೆಂಟ್ ಆಫ್ adjoint a is equal to determinant of a to the power n minus 1. ಡಿಟರ್ಮಿನೆಂಟ್ ಗೊತ್ತು? ಡಿಟರ್ಮಿನೆಂಟ್ ಅಡ್ಜಾಯಿಂಟ್ ಕೊಟ್ಟಿದ್ರೆ ಡೈರೆಕ್ಟ್ ಆನ್ಸರ್. ಡಿಟರ್ಮಿನೆಂಟ್ ಅಡ್ಜಾಯಿಂಟ್ ಕೊಟ್ಟಿಲ್ಲ ಅವನು, ಡಿಟರ್ಮಿನೆಂಟ್ ಆಫ್ ಕೋ ಫ್ಯಾಕ್ಟರ್ ಕೊಟ್ಟಿದ್ದಾನೆ. ಹೇಳಿ ನೋಡಿ, ಕೋ ಫ್ಯಾಕ್ಟರ್ನ, ಈ ಕೋ ಫ್ಯಾಕ್ಟರ್ ಒಂದು ಮ್ಯಾಟ್ರಿಕ್ಸ್ ಅಲ್ವಾ? ಅದನ್ನ ಸಿ ಅಂತ ಕರಿತೀನಿ. ಕೇಳಿಸ್ಕೊಳ್ಳಿ, ಕೋಫ್ಯಾಕ್ಟರ್ ನ ಸಿ ಅಂತ ಕರಿತೀನಿ. ನನಗೆ ಹೇಳಿ, ಡಿಟರ್ಮಿನೆಂಟ್ ಆಫ್ ಸಿ ಮತ್ತೆ ಡಿಟರ್ಮಿನೆಂಟ್ ಆಫ್ ಸಿ ಟ್ರಾನ್ಸ್ಪೋಸ್ ಏನ್ ಬರುತ್ತೆ? ಡಿಟರ್ಮಿನೆಂಟ್ ಆಫ್ ಸಿ ಟ್ರಾನ್ಸ್ಪೋಸ್ ಏನ್ ಬರುತ್ತೆ? ಸೇಮ್ ಬರುತ್ತಲ್ವಾ? ಸಿ ಅಂದ್ರೆ ಏನು? ಕೋಫ್ಯಾಕ್ಟರ್ ಅಲ್ವಾ? ಡಿಟರ್ಮಿನೆಂಟ್ ಆಫ್ ಕೋಫ್ಯಾಕ್ಟರ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಕೋಫ್ಯಾಕ್ಟರ್ ಟ್ರಾನ್ಸ್ಪೋಸ್. ವಾಟ್ ಇಸ್ ಕೋಫ್ಯಾಕ್ಟರ್ ಟ್ರಾನ್ಸ್ಪೋಸ್? ಅವನು ಡೈರೆಕ್ಟ್ ಆಗಿ ಹೇಳಿಲ್ಲ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿ ಅಂತ. ಡೈರೆಕ್ಟ್ ಆಗಿ ಹೇಳಿಲ್ಲ. ಹಿಂಗ್ ಹೇಳಿದ್ರೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿ ಅಂತ ಹಿಂಗ್ ಹೇಳಿದ್ದಾರೆ. ಏನಂತ? ಡಿಟರ್ಮಿನೆಂಟ್ ಆಫ್ ಕೋಫ್ಯಾಕ್ಟರ್ ಕಂಡುಹಿಡಿಯೋದು ಒಂದೇ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಕಂಡುಹಿಡಿಯೋದು ಒಂದೇ. ಗೊತ್ತಾಯ್ತಾ? ಯಾಕೆ? ಅಡ್ಜಾಯಿಂಟ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್. ಟ್ರಾನ್ಸ್ಪೋಸ್ಗೂ ಒಂದು ಮ್ಯಾಟ್ರಿಕ್ಸ್ಗೂ ಆನ್ಸರ್ ತೆಗೆದ್ರೆ ಏನಿರುತ್ತೆ? ಸೇಮ್ ಇರುತ್ತೆ. ಹಾಗಿದ್ರೆ ಅವ್ನು ಕೇಳಿರೋದು ಕೋಫ್ಯಾಕ್ಟರ್ಗೆ. ನೀವು ಯಾವ್ದಕ್ಕೆ ಫೈಂಡ್ ಔಟ್ ಮಾಡಿ? ಕೋಫ್ಯಾಕ್ಟರ್ಗೆ ಮ್ಯಾಟ್ರಿಕ್ಸ್ಗೆ ನನಗೆ ಫಾರ್ಮುಲಾ ಗೊತ್ತಿಲ್ಲ. ನಮಗೆ ಗೊತ್ತಿರೋ ಫಾರ್ಮುಲಾ ಯಾವುದು? ಅಡ್ಜಾಯಿಂಟ್ಗೆ ಮ್ಯಾಟ್ರಿಕ್ಸ್ಗೆ ಗೊತ್ತು. ಹಾಗಿದ್ರೆ ಕೋಫ್ಯಾಕ್ಟರ್ ಕೇಳಿದಾನೆ, ಕೋಫ್ಯಾಕ್ಟರ್ ಬದಲು ಏನು ಫೈಂಡ್ ಔಟ್ ಮಾಡಿ ನೀವು? ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿ ಆನ್ಸರ್ ಮಾಡಿ. ಬರ್ಕೊಳ್ಳಿ. ಹೆಂಗ್ ಬರ್ಕೊಳ್ತಾರೆ ನಿಮಗೆ ಗೊತ್ತಿತ್ತಾ? ಈ ಕಾನ್ಸೆಪ್ಟ್ ಗೊತ್ತಾಯ್ತಾ? ಡೈರೆಕ್ಟ್ ಆಗಿ ಕೇಳ್ಬೋದಿತ್ತಲ್ವ ಅವನು? ಡಿಟರ್ಮಿನೆಂಟ್ ಎ ಕೊಟ್ಟು ಏನ್ ಕೇಳ್ಬೋದಿತ್ತು? ಡಿಟರ್ಮಿನೆಂಟ್ ಅಡ್ಜಾಯಿಂಟ್ ಕೇಳ್ಬೋದಿತ್ತು. ನೋಡಿದ್ರ ಕಾನ್ಸೆಪ್ಟ್ ಏನಾದ್ರು ಎಕ್ಸ್ಟ್ರಾ ಇದೆಯಾ? ಹೊರಗಡೆ ಇದೆಯಾ? ಇದು ಹೈ ಲೆವೆಲ್ ಕ್ವಶನ್ ಇಲ್ಲ. ಇದೊಂದು ಇನ್ಫಾರ್ಮೇಶನ್. ಡಿಟರ್ಮಿನೆಂಟ್ ಅಡ್ಜಾಯಿಂಟ್, ಡಿಟರ್ಮಿನೆಂಟ್ ಕೋ ಫ್ಯಾಕ್ಟರ್ ಕಂಡಿಡಿದ್ರೆ ಏನ್ ಬರುತ್ತೆ? ಆನ್ಸರ್ ಸೇಮ್ ಬರುತ್ತೆ. ಏನ್ ಬರುತ್ತೆ? ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಹೇಳಿ, ಇಲ್ಲೇ ಫಾರ್ಮುಲಾ ಇದೆಯಲ್ಲ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಏನು? ಡಿಟರ್ಮಿನೆಂಟ್ a to the power n minus 1. ಏನ್ ಕೊಟ್ಟಿದ್ದೀನಿ? n ಎಷ್ಟು ಕೊಟ್ಟಿದ್ದಾರೆ? 3. ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಲ್ವಾ? ಹೇಳಿ, ಡಿಟರ್ಮಿನೆಂಟ್ a to the power 3 minus 1, ಡಿಟರ್ಮಿನೆಂಟ್ a ಸ್ಕ್ವೇರ್. ಡಿಟರ್ಮಿನೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ? 16. ಅಂದ್ರೆ ಏನು ಬರುತ್ತೆ? 16 ಸ್ಕ್ವೇರ್. ಇಟ್ ವಿಲ್ ಬಿ 256. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ is 256. ಹಾಗಿದ್ರೆ ಡಿಟರ್ಮಿನೆಂಟ್ ಆಫ್ ಕೋಫ್ಯಾಕ್ಟರ್ ಏನಾಗುತ್ತೆ?
ಇಟ್ ಈಸ್ 256. ಕಾನ್ಸೆಪ್ಟ್ ತಲೆಗೋಯ್ತಾ? ಕ್ವಶನ್ ಅಲ್ಲ, ಕ್ವಶನ್ ಅಲ್ಲಿರೋ ಕಾನ್ಸೆಪ್ಟ್. ಏನ್ ಕಾನ್ಸೆಪ್ಟ್? ಕೋಫ್ಯಾಕ್ಟರಿಗೆ ಡಿಟರ್ಮಿನೆಂಟ್ ಕೇಳಿದ್ರು ಒಂದೇ, ಅಡ್ಜಾಯಿಂಟ್ ಗೆ ಡಿಟರ್ಮಿನೆಂಟ್ ಕೇಳಿದ್ರು ಒಂದೇ. ಇದನ್ನೆಲ್ಲಾದ್ರೂ ಚಂದ ನೆನ್ಪಿಟ್ಕೊಂಡ್ರಿ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಒಂದೇ, ಡಿಟರ್ಮಿನೆಂಟ್ ಆಫ್ ಕೋಫ್ಯಾಕ್ಟರ್ ಒಂದೇ, ಬಿಕಾಸ್ ದೋಸ್ ಟು ಆರ್ ಟ್ರಾನ್ಸ್ಪೋಸಸ್ ಟು ಈಚ್ ಅದರ್. ಅಡ್ಜಾಯಿಂಟ್ ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಡಿಟರ್ಮಿನೆಂಟ್ ಬರುತ್ತೆ, ಇದು ಕೋಫ್ಯಾಕ್ಟರ್ ಬರುತ್ತೆ. ಕೋಫ್ಯಾಕ್ಟರ್ ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಅಡ್ಜಾಯಿಂಟ್ ಬರುತ್ತೆ. ಆಪ್ಷನ್ ಬಿ ಇಷ್ಟು. ಕ್ವಶನ್ ನೋಡಿದ್ರೆ ಏನೋ ಔಟ್ ಆಫ್ ಸಿಲೆಬಸ್ ಅಂತ ಬಿಟ್ಬಿಡ್ತೀರಲ್ಲ. ನಮ್ ಸರ್ ಡಿಟರ್ಮಿನೆಂಟ್ ನೆನಪಿದ್ರೆ ಡಿಟರ್ಮಿನೆಂಟ್ ಹೇಗೂ ಅಡ್ಜಾಯಿಂಟ್ಗೂ ರಿಲೇಷನ್ ಬರ್ಸಿದಾರೆ. ಇವ್ರು ಯಾರು ಡಿಟರ್ಮಿನೆಂಟ್ ಹೇಗೂ ಕೋಫ್ಯಾಕ್ಟರ್ಗೂ ಕೇಳ್ತಿದ್ರು. ಔಟ್ ಆಫ್ ಸಿಲೆಬಸ್ ಗ್ರೇಸ್ ಅಂತ ಬರ್ತಾರೆ. ಬಂದಿದ್ದಾರೆ ಕೆಲವೊಬ್ರಿಗೆ ಕ್ವಶನ್. ಗೊತ್ತಾಯ್ತಾ? 2019 ಅಲ್ಲಿ ಕೇಳಿರೋ ಕ್ವಶನ್. ಆಪ್ಷನ್ ಬಿ ಇಷ್ಟು. ನೆಕ್ಸ್ಟ್ ಕ್ವಶನ್. ಡೈರೆಕ್ಟ್ ಆನ್ಸರ್. ಡೈರೆಕ್ಟ್ ಆನ್ಸರ್ ನೋಡಿ. ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಇದೆ. ಯಾವ್ದೋ ಮ್ಯಾಟ್ರಿಕ್ಸ್ ಇಂದ ಮಲ್ಟಿಪ್ಲೈ ಮಾಡ್ತದೆ, ಏನ್ ಬರ್ತದೆ? ಇನ್ನೊಂದು ಮ್ಯಾಟ್ರಿಕ್ಸ್ ಬರ್ತದೆ. ಅದು ಯಾವ ಮ್ಯಾಟ್ರಿಕ್ಸ್ ಆಗಿದೆ? ಇಲ್ಲಿ ಯಾವ ಮ್ಯಾಟ್ರಿಕ್ಸ್ ಆಗಿದೆ? ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ಇದೆ. ಒಂದು ಮ್ಯಾಟ್ರಿಕ್ಸ್ಗೆ ಯಾವ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಬರುತ್ತೆ? ಇನ್ವರ್ಸ್ ಅಲ್ವಾ? ಏನ್ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ? ಇನ್ವರ್ಸ್. ಹಾಗಿದ್ರೆ ಈ ಮ್ಯಾಟ್ರಿಕ್ಸ್ಗೆ ಏನ್ ಫೈಂಡ್ ಔಟ್ ಮಾಡಿ ಇವಾಗ? ಇನ್ವರ್ಸ್ ಫೈಂಡ್ ಔಟ್ ಮಾಡಿ. ನೋಡಿ, ಅದನ್ನು ಡೈರೆಕ್ಟ್ ಆಗಿ ಇನ್ವರ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬೋದಿತ್ತಲ್ವಾ? ಡೈರೆಕ್ಟ್ ಆಗಿ ಇನ್ವರ್ಸ್ ಫೈಂಡ್ ಔಟ್ ಮಾಡಿದ್ರೆ ಚೆನ್ನಾಗಿ ಮಾಡ್ತೀರಲ್ವಾ ನೀವು? 1/determinant ಇಂಟು ಅಡ್ಜಾಯಿಂಟ್ ಅಂತ ಕೇಳಿಲ್ಲ. ಪ್ರಾಪರ್ಟಿ ಯೂಸ್ ಮಾಡ್ಬೇಕು. ಯಾವ ಪ್ರಾಪರ್ಟಿ ಓಲ್ಡ್ ಆಗೋದಲ್ಲಿ? ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಐ. ಒಂದು ಮ್ಯಾಟ್ರಿಕ್ಸ್ಗೆ ಅದ್ರ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಫೈಂಡ್ ಔಟ್ ಎ ಇನ್ವರ್ಸ್ ಅಂದ್ರೆ ಇದ್ರ ಇನ್ವರ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿರೋದು ಇಂಡೈರೆಕ್ಟ್ ಆಗಿ. ಏನ್ ಬರುತ್ತೆ ಇನ್ವರ್ಸ್? 1/determinant ಇಂಟು ಅಡ್ಜಾಯಿಂಟ್. ಆ ಡಿಟರ್ಮಿನೆಂಟ್ ಏನ್ ಬರುತ್ತೋ? 4 - 3 1 ಅಲ್ವಾ? 1/1 ಇಂಟು ಅಡ್ಜಾಯಿಂಟ್ ಏನಾಗುತ್ತೆ? ಡಯಾಗ್ನಲ್ ಎಲಿಮೆಂಟ್ ಇಂಟರ್ಚೇಂಜ್, ನಾನ್ ಡಯಾಗ್ನಲ್ ಎಲಿಮೆಂಟ್ ಸೈನ್ ಚೇಂಜ್. ಏನ್ ಬರುತ್ತೆ? -1 ಮೈನಸ್. ದ ಆನ್ಸರ್ ವಿಲ್ ಬಿ 2 - 1 - 3 2. ಆಪ್ಷನ್ ಎ. ಇನ್ವರ್ಸ್ ಕಂಡಿಡಿರಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದಿತ್ತಲ್ವಾ? ಗೊತ್ತಿರಬೇಕು. ಒಂದು ಮ್ಯಾಟ್ರಿಕ್ಸ್ ಇದೆ, ಇನ್ನೊಂದು ಮ್ಯಾಟ್ರಿಕ್ಸ್ ಇಂದ ಮಲ್ಟಿಪ್ಲೈ ಮಾಡ್ತಿದ್ರೆ ಐಡೆಂಟಿಟಿ ಬಂದಿದೆ. ಹಾಗಿದ್ರೆ ಆ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ? ಇನ್ವರ್ಸ್ ಆಫ್ ಅ ಗಿವನ್ ಮ್ಯಾಟ್ರಿಕ್ಸ್ ಅಷ್ಟೇ. ಈ ಪ್ರಾಪರ್ಟಿ ಆಯ್ತಾ? ಬರ್ಕೊಂಡು ಆಪ್ಷನ್ ಎ ಇಸ್ ಟ್ರೂ. ಬೇಗ ಬರ್ಕೊಂಡು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೇಳಿದ್ದೀನಿ ನಾನು ಇದಕ್ಕೆ. ಒಂದು 3/3 ಡಿಟರ್ಮಿನೆಂಟ್ ಅಲ್ಲಿ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಎ ಪಿ ಇದ್ರೆ ಆನ್ಸರ್ ಏನು? ಒಂದು 3/3 ಡಿಟರ್ಮಿನೆಂಟ್ ಅಲ್ಲಿ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಎ ಬಿ ಇದ್ರೆ ಆನ್ಸರ್ ಏನು? ಝೀರೋ. ಕ್ವಶನ್ ಏನಿದೆ ಅಂದ್ರೆ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಕ್ವಶನ್ ಏನಿದೆ ಅಂದ್ರೆ ಇಫ್ A1 A2 A3 so on A9 are in AP. A1 to A9 ಎಲ್ಲಿದೆ ಅಂತೆ? AP ಎಲ್ಲಿದೆ ಅಂತೆ. ಆಗಿದ್ದಾಗ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ A1 A2 A3 A4 A5 A6 A7 A8 A9 ಇದ್ರೊಳಗಿರೋ ಟರ್ಮ್ಸ್ ಎಲ್ಲಿದೆ? AP ಎಲ್ಲಿದೆ? 3/3 ಡಿಟರ್ಮಿನೆಂಟ್ ಆಗಿದೆ. ಆನ್ಸರ್ ಏನು? ಝೀರೋ. ಬರ್ಸಿಲ್ವಾ ಇದಕ್ಕೆ? ಬರ್ಸಿದ್ದೀನಿ, ಬಟ್ ಆಪ್ಷನ್ ಅಲ್ಲಿ ಇಲ್ಲ. ಗ್ರೇಸಾ? ಗ್ರೇಸಾ ಇಲ್ಲ. ಆಯ್ತಾ? ಕರೆಕ್ಟಾಗಿ ಕಂಡ್ಬಿಟ್ಟು ನೋಡ್ಬೇಕು. ಇದೆ 2/2 ಡಿಟರ್ಮಿನೆಂಟ್ ಆದ್ರೆ -2d² ಅಂತ ಹೇಳಿದ್ದೀನಿ. ನೆನಪಿದ್ಯಾ? 2021 22 23 24 ಹಾಕೊಂದು ಕ್ವಶನ್ ಮಾಡಿಸಿದಲ್ವಾ? -2d². 2/2 ಆದ್ರೆ -2d². 3/3 ಆದ್ರೆ 0. ಆನ್ಸರ್ 0. ಏನಕ್ಕಂತ ಹೇಳ್ತೀನಿ. ಆನ್ಸರ್ ಏನಕ್ಕೆ 0 ಅಂತ ಹೇಳ್ತೀನಿ. ನೋಡಿ ಇಲ್ಲಿ ಏನಕ್ಕೆ 0 ಗೊತ್ತಾ? ಇಲ್ಲ ಹೇಳ್ಬಿಡ್ತೀನಿ, ಪ್ರೂಫ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಯಾಕೆ ಹಂಗೆ ನೋಡ್ತೀರಾ ಒಂಥರ? ಫಸ್ಟ್ ಟರ್ಮ್ ನ ಎ ಅನ್ಕೊಳ್ತೀನಿ. ಫಸ್ಟ್ ಟರ್ಮ್ ಏನ್ ಅನ್ಕೊಳ್ತೀನಿ? ಫಸ್ಟ್ ಟರ್ಮ್ A1 ಅಲ್ವಾ? ಅದನ್ನೇನ್ ಅನ್ಕೊಳ್ತೀನಿ? ಎ ಅನ್ಕೊಳ್ತೀನಿ. ಹಾಗಿದ್ರೆ ಹೇಳ್ತಾ ಹೋಗ್ತೀರಾ. ಕಾಮನ್ ಡಿಫರೆನ್ಸ್ ಡಿ ಆದ್ರೆ A2 ಏನಾಗುತ್ತೆ? A+D. A3 ಏನಾಗುತ್ತೆ? A+2D. ಹಾಗಿದ್ರೆ ಈ ಮ್ಯಾಟ್ರಿಕ್ಸ್ ಈ ಡಿಟರ್ಮಿನೆಂಟ್ ಎಲ್ಲಿಗೆ ಬರುತ್ತೆ ಹೇಳಿ? ಬೇಗ ಬೇಗ ಹೇಳಿ. ಫಸ್ಟ್ ಟರ್ಮ್ ಎ ಅನ್ಕೊಂಡೆ, ಸೆಕೆಂಡ್ ಟರ್ಮ್ ಏನಾಗುತ್ತೆ? A+D. AP ಕಂಡ್ರು ಅರ್ಥಮೆಟಿಕ್ ಪ್ರೋಗ್ರೆಷನ್. ಥರ್ಡ್ ಜನರಲ್ ಫಾರ್ಮ್ ಹೇಳಿದ್ರೆ ಸಾಕು. ಥರ್ಡ್ ಟರ್ಮ್ ಏನ್ ಬರುತ್ತೆ? A+2D. ನೆಕ್ಸ್ಟ್ ಟರ್ಮ್ ಏನ್ ಬರುತ್ತೆ? A+3D, A+4D, A+5D, ನೆಕ್ಸ್ಟ್ 6D, 7D, ಇಲ್ಲಿ A+8D. ಸರಿ ಬರೋದಾ? 8D ಕೇಳಿಸ್ಕೊಳ್ಳಿ. ಇಲ್ಲಿ
ಮತ್ತೆ ಆಪರೇಷನ್ ಅಲ್ಲಿ ಯೋಚನೆ ಮಾಡಿ, ಕಾಲಮ್ ಆಪರೇಷನ್ ಅಂಡ್ ರೋ ಆಪರೇಷನ್, ಅದರಲ್ಲಿ ಯೋಚನೆ ಮಾಡಿ. ಇಲ್ಲಿ ನೋಡು, ರೋ ಟೂಗೆ ರೋ 1 ಮೈನಸ್ ಮಾಡ್ತೇನೆ, ಏನ್ ಬರುತ್ತೆ ಆನ್ಸರ್? ನೀವು ಪ್ರೂಫ್ ಎಲ್ಲ ಮಾಡೋದು ಬೇಡ, ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. 3/3 ಡಿಟರ್ಮಿನೆಂಟ್ ಅಲ್ಲಿ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ AP ಇದ್ರೆ ಆನ್ಸರ್ ಏನು? 0. ನಾನು ಆಲ್ರೆಡಿ ಹೇಳಾಗಿದೆ ಅದನ್ನ. ಹೇಗೆ ಅಂತ ಹೇಳಿಲ್ಲ ಅಲ್ವಾ ಅವತ್ತು ನಾನು? ಹೇಗೆ ಅಂತ ಹೇಳ್ತೇನೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ರೋ 2ನ ರೋ 1 ಇಂದ ಸಬ್ಟ್ರಾಕ್ಟ್ ಮಾಡಿ, ಏನ್ ಬರುತ್ತೆ ಹಾಗಿದ್ರೆ? 3D A ಕ್ಯಾನ್ಸಲ್ ಆಗುತ್ತೆ, 4D - D ಏನ್ ಬರುತ್ತೆ? 3D A ಕ್ಯಾನ್ಸಲ್ ಆಗುತ್ತೆ, 5D - 2D ಏನ್ ಬರುತ್ತೆ? 3D ಅಲ್ವಾ? ಅದೇ ತರ ರೋ 3ಗೆ ರೋ 1 ಇಂದ ಸಬ್ಟ್ರಾಕ್ಟ್ ಮಾಡಿ, ಏನ್ ಬರುತ್ತೆ? 6D A ಕ್ಯಾನ್ಸಲ್ ಆಯ್ತು, 7D - D 6D A ಕ್ಯಾನ್ಸಲ್ ಆಯ್ತು, 8D - 2D 6D. ಹಾಗೆ ಏನ್ ಬರುತ್ತೆ ಆನ್ಸರ್ ಹೇಳಿ ಬೇಗ? A + D A + 2D. ಫಸ್ಟ್ ರೋ ಹಾಗೆ ಇರಲಿ. ಸೆಕೆಂಡ್ ರೋ ಏನಾಗುತ್ತೆ? 3D ನೆಕ್ಸ್ಟ್ ರೋ ಏನಾಗುತ್ತೆ? 6D ಏನ್ ಕಾಮನ್ ತೆಗಿತೀರಾ? 3D ಕಾಮನ್ ತೆಗಿರಿ, ಇಲ್ಲಿ 6D ಕಾಮನ್ ತೆಗಿರಿ, ಏನ್ ಉಳಿತು? A + D A + 2D, ಇಲ್ಲಿ 1 1 1 ಇಲ್ಲಿ 1 1 1. ಆನ್ಸರ್ ಏನು? 0. ಇಷ್ಟೆಲ್ಲ ಪ್ರೂಫ್ ಮಾಡ್ತಾ ಕೊಡ್ತೀರಾ ಎಕ್ಸಾಮ್ ಅಲ್ಲಿ? ಬೇಕಾಗಿಲ್ಲ ಅಲ್ವಾ ನಮಗೆ? ಅದು ಪ್ರೂಫ್ ಇದು. ಗೊತ್ತಾಯ್ತಾ ಹೇಳಿದ್ ನಾನು? ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಒಂದು 3/3 ಡಿಟರ್ಮಿನೆಂಟ್ ಕೊಟ್ಟು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ AP ಇದೆ 3/3 ಅಲ್ಲಿ ಅಂದ್ರೆ ಆನ್ಸರ್ ಏನು? 0. ಆಯ್ತಾ? ಬರ್ಕೊಳ್ಳಿ ಪ್ರೂಫ್. 0 ಇಲ್ವಲ್ಲೇನ್ರು? 0 ಇಲ್ಲ ಅಲ್ವಾ? ಏನ್ ಮಾಡೋದು ಮತ್ತೆ? ಗ್ರೇಸ್ ಕೊಡೋದಾ? ಆಪ್ಷನ್ ಬಿ ನ ಕಣ್ಬಿಟ್ಟು ನೋಡ್ರಿ, ಕಣ್ ಮುಚ್ಕೊಂಡು ನೋಡ್ಬೇಡಿ. ಆಪ್ಷನ್ ಬಿ ನ ಕಣ್ಬಿಟ್ಟು ನೋಡಿ. ಲಾಗ್ ಪ್ರಾಪರ್ಟಿ ಯೋಚನೆ ಮಾಡಿ. ನೋಡಿದ್ರಾ? ಲಾಗರಿಥಮಿಕ್ ಬಂದು 5th ಚಾಪ್ಟರ್ ಅಲ್ಲಿ, ಡಿಟರ್ಮಿನೆಂಟ್ ಇರೋದು 4th ಚಾಪ್ಟರ್ ಅಲ್ಲಿ. ಆಪ್ಷನ್ ಅಲ್ಲಿ ಯಾವ್ದನ್ನ ತಂದು ಸೇರಿಸಿದ್ದಾರೆ? ಲಾಗ್ ನ ತಂದು ಸೇರಿಸ್ತಾರೆ. ಇವಾಗಿನ ಟ್ರೆಂಡ್ ಅದು. ನಮ್ಮ ಎಕ್ಸಾಮ್ ಅಲ್ಲೂ ಅಷ್ಟೇ, ಯಾವುದೋ ಕಾನ್ಸೆಪ್ಟ್, ರಿಯಲ್ ಅನಾಲಿಸಿಸ್ ಕಾನ್ಸೆಪ್ಟ್, ಇದು ಡಿಫರೆನ್ಷಿಯಲ್ ಈಕ್ವೇಶನ್ ಕಾನ್ಸೆಪ್ಟ್, ರಿಯಲ್ ಅನಾಲಿಸಿಸ್ ಆಪ್ಷನ್ ಹಂಗ್ ತಂದಾಕ್ತಾರೆ. ಈಗ ನಿಮಗೂ ಹಂಗೆ ಮಾಡ್ತಿದೆ. ಈಗ ನೋಡಿ, ರೀಸೆಂಟ್ ಇರೋದು 20th ಕೇಳಿರೋದು ಕ್ವಶನ್ ಡಿಟರ್ಮಿನೆಂಟ್ ಮೇಲಿಂದು. ನೋಡಿ ಇಲ್ಲಿ ಸೀಕ್ವೆನ್ಸ್ ಅಂಡ್ ಸೀರೀಸ್ ಬಂತು. ಏನ್ ಬಂತು? ಸೀಕ್ವೆನ್ಸ್ ಅಂಡ್ ಸೀರೀಸ್ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಅಲ್ಲಿ ಲಾಗ್ ತಂದಿಟ್ಟಿದ್ದಾರೆ. ಹೇಳಿ ಚಂದ ನೆನ್ಪಿಟ್ಕೊಂಡಿದ್ರೆ ಹೇಳಿ. ಹೊರಗಡೆ ಲಾಗ್ ಇರ್ಲಿ, ಒಳಗಡೆ ಏನಾಗುತ್ತೆ? ಲಾಗ್ ಇ ಏನಾಗುತ್ತೆ? ಈಗ ಯಾವ ಪವರ್ ರೈಸ್ ಮಾಡಿದ್ರೆ ಈ ಬರುತ್ತೆ? ಬೇಸಿಕ್. ಲಾಗ್ ಬಿ ಟು ದಿ ಸೇಮ್ ಬೇಸ್. ಆನ್ಸರ್ ಏನ್ ಬರುತ್ತೆ? 1. ಲಾಗ್ 1 ಏನು? ಈಗ ಯಾವ ಪವರ್ ರೈಸ್ ಮಾಡಿದ್ರೆ 1 ಬರುತ್ತೆ? 0. ಹಾಗಿರೋ ಆಪ್ಷನ್ ಬಿ ಏನು? 0. ಬರ್ಕೊಳ್ಳಿ. ಆಪ್ಷನ್ ಬಿ ಇಸ್ ಟ್ರೂ. ನೆಕ್ಸ್ಟ್ ಕ್ವಶನ್ 21. ಇನ್ನೊಂದು 2 ಆಯ್ತಾ? ಸರಿ. ಹೇಳಿ, ಸ್ವಲ್ಪ ಅನಲೈಸ್ ಮಾಡೋ ಕ್ವಶನ್. ಲೆಟ್ M be 2/2 symmetric matrix with integer entries. Then M is invertible. ಕ್ವಶನ್ ಅಲ್ಲಿ ಎಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಗ್ಯಾದರ್ ಮಾಡಿ. ಏನ್ ಹೇಳ್ತಿದ್ದಾರೆ? M ಒಂದು 2/2 ಮ್ಯಾಟ್ರಿಕ್ಸ್ ಅಂತೆ, 2/2 ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೆ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಪ್ರಾಪರ್ಟಿ ನೆನ್ಪು ಮಾಡ್ಕೊಳ್ಳಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಪ್ರಾಪರ್ಟಿ ಏನ್ ಹೇಳುತ್ತೆ? AIJ ಮತ್ತೆ AJI ಏನಿರುತ್ತೆ? ಸೇಮ್ ಇರುತ್ತೆ. IJ ಮತ್ತೆ JI ಪ್ಲೇಸ್ ಎಲಿಮೆಂಟ್ಸ್ ಗಳು ಏನಿರುತ್ತೋ ಸೇಮ್ ಇರುತ್ತಲ್ವಾ? ಯಾವ್ದು ಹೇಳೋದು ಅದನ್ನ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹೇಳೋದು. ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. 2/2 ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದೆ. ಇನ್ನೊಂದು ಇನ್ಫಾರ್ಮೇಶನ್ ಹೇಳಿದಾನೆ ಇನ್ವರ್ಟಿಬಲ್ ಆಗಿದೆ ಅಂತ. M 2/2 ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಅದ್ರ ಜೊತೆಗೆ ಏನಾಗಿದೆ? ಇನ್ವರ್ಟಿಬಲ್ ಆಗಿದೆ. ಎಷ್ಟು ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಿದ್ರೆ ಆ ಮ್ಯಾಟ್ರಿಕ್ಸ್ ಏನಾಗಿರ್ಬೇಕು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಸಿಂಪಲ್ ಆಗಿ ಒಂದು ಮ್ಯಾಟ್ರಿಕ್ಸ್ ತಗೊಳ್ತೀನಿ. ನೋಡು, ಇಲ್ಲಿ ನೋಡಿ, ಒಂದು 2/2 ಮ್ಯಾಟ್ರಿಕ್ಸ್ ತಗೊಳ್ತೀನಿ. AB ಸಿಮೆಟ್ರಿಕ್ ಅಂತ ಹೇಳಿದಾರಲ್ವಾ? ಸಿಮೆಟ್ರಿಕ್ ಅಂತ ಹೇಳಿರೋದ್ರಿಂದ ಇಲ್ಲೂ ಏನ್ ಬರಬೇಕು? B ಬರಬೇಕು. ಡಯಾಗನಲ್ ಏನಾದ್ರು ಇರ್ಲಿ, ಹೌದಾ ಅಲ್ವಾ? ಸಿಮೆಟ್ರಿಕ್ ಆಗತ್ತೆ. 1 2 2 1 ಸಿಮೆಟ್ರಿಕ್ ಆಗುತ್ತಾ ಇಲ್ವಾ? 1 2 2 3 ಸಿಮೆಟ್ರಿಕ್ ಆಗುತ್ತಾ ಇಲ್ವಾ?
1 2 2 3 ಸಿಮೆಟ್ರಿಕ್ ಆಗತ್ತಾ ಇಲ್ವಾ? ಆಗತ್ತಲ್ವಾ? ನನಗೆ ಇದ್ರ ಈ ಕಂಡೀಷನ್ ಇಂಪಾರ್ಟೆಂಟ್. ಡಯಾಗ್ನಲ್ ಏನಾದ್ರೂ ಇರಲಿ ತಲೆ ಬಿಸಿ ಇಲ್ಲ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ಗೆ. ಬಟ್ ಸ್ಕ್ಯೂ ಸಿಮೆಟ್ರಿಕ್ ಆದ್ರೆ ಡಯಾಗ್ನಲ್ ಏನಾಗಬೇಕು? ಮಸ್ಟ್ ಅಂಡ್ ಶುಡ್ 0 ಆಗ್ಲೇಬೇಕು. ಸ್ಕ್ಯೂ ಸಿಮೆಟ್ರಿಕ್ ಏನಾದ್ರೂ ಇರ್ಲಿ ಅಂತ ಹೇಳಿದಿನಲ್ವಾ? ಸಾರಿ, ಸಿಮೆಟ್ರಿಕ್ಗೆ. ಹಾಗಿದ್ರೆ ನೋಡಿ, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, 2x2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ತಗೊಂಡಿದ್ದೀನಿ, ಸಿಮೆಟ್ರಿಕ್ ತಗೊಂಡಿದ್ದೀನಿ. ಆಯ್ತಾ? A B B C ಒಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತಗೊಂಡಿದ್ದೀನಿ. ಒಂದೊಂದೇ ಆಪ್ಷನ್ ನೋಡ್ತಾ ಹೋಗ್ತೀನಿ. ಮತ್ತೆ ಇನ್ನೊಂದು ಹೇಳಿದ್ದಾರೆ 2x2 ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಂಟೀಜರ್ ಆಗಿರ್ಬೇಕಂತ ಎಂಟ್ರೀಸ್. ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ M ಇಸ್ ಇನ್ವರ್ಟಿಬಲ್ ಅಂತ ಹೇಳಿದ್ರೆ. ಇನ್ವರ್ಟಿಬಲ್ ಅಂದ್ರೆ ಅರ್ಥ ಏನು? ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಅರ್ಥ. ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದ್ರೆ ಅದ್ರ ಮೀನಿಂಗ್ ಏನು? ಮ್ಯಾಟ್ರಿಕ್ಸ್ ಯಾವ್ದಾಗಿರ್ಬೇಕು? ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್? ಮ್ಯಾಟ್ರಿಕ್ಸ್ ಏನಾಗಬೇಕು? ನಾನ್ ಸಿಂಗ್ಯುಲರ್. ನಾನ್ ಸಿಂಗ್ಯುಲರ್ ಅಂದ್ರೆ ಮೀನಿಂಗ್ ಏನು ನೋಡಿ? ಅದೊಂದು ಇನ್ವರ್ಟಿಬಲ್ ಅಲ್ಲಿ ಎಷ್ಟು ಸೇರ್ಕೊಂಡಿದೆ. ಇನ್ವರ್ಟಿಬಲ್ ಅಂದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಇನ್ವರ್ಸ್ ಎಕ್ಸಿಸ್ಟ್ ಆದ್ರೆ ಮ್ಯಾಟ್ರಿಕ್ಸ್ ನಾನ್ ಸಿಂಗ್ಯುಲರ್. ನಾನ್ ಸಿಂಗ್ಯುಲರ್ ಅಂದ್ರೆ ಮೀನಿಂಗ್ ಏನು? ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಇರಬೇಕು. ಡಿಟರ್ಮಿನೆಂಟ್ ಏನಿರಬೇಕು? ನಾಟ್ ಈಕ್ವಲ್ ಟು 0. ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎಂ ಏನ್ ಬರಬೇಕು? ಅವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ಅಂತ ಬರೀತಿದ್ದೀನಪ್ಪ. ಡಿಟರ್ಮಿನೆಂಟ್ ಆಫ್ ಏನ್ ಸರಿ, ಸ್ವಲ್ಪ ನೀಟಾಗಿ ಬರೀತೀನಿ. ಆಯ್ತಾ? ನೀಟಾಗಿ ಮೀನ್ ಸ್ವಲ್ಪ ಬಿಡ್ಸ ಬರೀತೀನಿ. ಆಯ್ತಾ? ಎಂ ಏನಂತ ಹೇಳಿದ್ದಾರೆ? ಇನ್ವರ್ಟಿಬಲ್ ಅಂತ ಹೇಳಿದಾರಾ? ಆಪ್ಷನ್ ಅನಲೈಸ್ ಮಾಡೋದು ಆಮೇಲೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಎಂ ಏನಂತ ಹೇಳಿದ್ದಾರೆ? ಇನ್ವರ್ಟಿಬಲ್ ಅಂತ ಹೇಳಿದ್ರ. ಇನ್ವರ್ಟಿಬಲ್ ಅಂದ್ರೆ ಅರ್ಥ ಏನು? ಎಂ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತಾ? ಈ ಮ್ಯಾಟ್ರಿಕ್ಸ್ ಏನ್ ಎಕ್ಸಿಸ್ಟ್ ಆಗುತ್ತೆ? ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತಾ? ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಆ ಡಿಟರ್ಮಿನೆಂಟ್ ಏನಾಗಬೇಕು? ನಾಟ್ ಈಕ್ವಲ್ ಟು 0. ಹಾಗಿದ್ರೆ ಅವ್ನು ಇನ್ವರ್ಟಿಬಲ್ ಹೇಳಿದ್ರೆ ಅಂದ್ರೆ ಅದ್ರ ಮೀನಿಂಗ್ ಏನು? ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0. ಅಂದ್ರೆ ಡಿಟರ್ಮಿನೆಂಟ್ ಎಂ ನಾಟ್ ಈಕ್ವಲ್ ಟು 0 ಬರಬೇಕು. ಡಿಟರ್ಮಿನೆಂಟ್ ಎಂ ಏನ್ ಹೇಳಿರ್ಬೇಕ? AC ಮೈನಸ್ ಬಿ ಸ್ಕ್ವೇರ್. ಇದು ನಾಟ್ ಈಕ್ವಲ್ ಟು 0 ಆಗ್ಬೇಕು. AC ಮೈನಸ್ ಬಿ ಸ್ಕ್ವೇರ್ ನಾಟ್ ಈಕ್ವಲ್ ಟು 0 ಅಂದ್ರೆ AC ನಾಟ್ ಈಕ್ವಲ್ ಟು ಏನಾಗಬೇಕು? ಬಿ ಸ್ಕ್ವೇರ್. ಇದು ಕೊಟ್ಟಿರೋ ಕಂಡೀಷನ್. ಸ್ವಲ್ಪ ಹೈ ಲೆವೆಲ್ ಆಯ್ತಾ? ಚೆನ್ನಾಗಿ ಯೋಚನೆ ಮಾಡಿದ್ರೆ ಆರಾಮಾಗಿ ಬರುತ್ತೆ. ಏನ್ ಕೊಟ್ಟಿರೋ ಕಂಡೀಷನ್ ಅವರು? AC ನಾಟ್ ಈಕ್ವಲ್ ಟು ಬಿ ಸ್ಕ್ವೇರ್. ಈಗ ಏನಕ್ಕೆ ಬಂದಿದೆ? ಅವರು ಇನ್ವರ್ಟಿಬಲ್ ಅಂತ ಹೇಳಿರೋದ್ರಿಂದ. ಹಾಗಿದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕಂದ್ರೆ ಇದರಲ್ಲಿ ಯಾವ ಆಪ್ಷನ್ ಟ್ರೂ ಆಗ್ಬೇಕು ಕೇಳ್ತಾ ಇದಾರೆ. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕಂದ್ರೆ ಇದರಲ್ಲಿ ಯಾವ ಆಪ್ಷನ್ ಟ್ರೂ ಆಗ್ಬೇಕು ಕೇಳ್ತಾ ಇದ್ರೆ ಇದುವರೆಗೂ ಬರ್ಕೊಳ್ಳಿ. ಒಂದೊಂದೇ ಆಪ್ಷನ್ ನೋಡ್ತಾ ಹೋಗೋಣ. ನೀವೇ ಹೇಳ್ತೀರಾ ಆನ್ಸರ್. ಇವಾಗ ಒಂದೊಂದೇ ಆಪ್ಷನ್ ನೋಡ್ತಾ ಹೋಗೋಣ, ಬರ್ಕೊಳ್ಳಿ. ಮ್ಯಾಟ್ರಿಕ್ಸ್ ಏನಂತ ತಗೊಂಡಿದ್ದೀನಿ? A B B C ಅಂತ ತಗೊಂಡಿದ್ದೀನಿ. ಅವ್ರು ಕೊಟ್ಟಿರೋ ಕಂಡೀಷನ್ ಏನು? ಒಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಬರ್ಕೊಂಡೆ. ಡಿಟರ್ಮಿನೆಂಟ್ ಎಂ ನಾಟ್ ಈಕ್ವಲ್ ಟು 0. ಇನ್ವರ್ಟಿಬಲ್ ಹೇಳಿರೋದು ಏನಾಗ್ತದೆ? AC ನಾಟ್ ಈಕ್ವಲ್ ಟು ಬಿ ಸ್ಕ್ವೇರ್ ಆಗ್ಬೇಕು. ಆಪ್ಷನ್ ಏನ್ ನೋಡ್ತೀನಿ ನೋಡಿ. ಆಪ್ಷನ್ ಎ ಏನ್ ಹೇಳ್ತಾ ಇದಾರೆ? ಫಸ್ಟ್ ಕಾಲಮ್ ಆಫ್ ಎಂ ಇಸ್ ದ ಟ್ರಾನ್ಸ್ಪೋಸ್ ಆಫ್ ಸೆಕೆಂಡ್ ರೋ. ಅಂದ್ರೆ ಫಸ್ಟ್ ಕಾಲಮ್ ಯಾವ್ದು ಇದರಲ್ಲಿ? ಎ ಬಿ ನ ಫಸ್ಟ್ ಕಾಲಮ್ ಆಫ್ ಎಂ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಸೆಕೆಂಡ್ ರೋ. ಸೆಕೆಂಡ್ ರೋ ಬಿ ಸಿ ಅಲ್ವಾ? ಟ್ರಾನ್ಸ್ಪೋಸ್ ಮಾಡಿದ್ರೆ ಏನ್ ಬರುತ್ತೆ? ಹೀಗ್ ಬರುತ್ತಲ್ವಾ? ಹಾಗಿದ್ರೆ ಗೊತ್ತಾಯ್ತಲ್ವಾ? ಫಸ್ಟ್ ಕಾಲಮ್ ಆಫ್ ಎಂ ಇಸ್ ಟ್ರಾನ್ಸ್ಪೋಸ್ ಆಫ್ ಸೆಕೆಂಡ್ ರೋ. ಸೆಕೆಂಡ್ ರೋ ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನ್ ಬರುತ್ತಲ್ಲ? ಕಾಲಮ್ ಅಲ್ಲಿ ಬರುತ್ತಲ್ವಾ? ಹಾಗಿದ್ರೆ ಏನ್ ಬರುತ್ತೆ? ಎ ಇಸ್ ಈಕ್ವಲ್ ಟು ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಯೂಸ್ ಮಾಡಿದ್ರೆ ಏನ್ ಬರುತ್ತೆ? ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ, ಬಿ ಇಸ್ ಈಕ್ವಲ್ ಟು ಸಿ. ಅಂದ್ರೆ ಅರ್ಥ ಏನು? ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ. ಸರಿ ಬರುತ್ತಾ? ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ ಅಂದ್ರೆ ಮೀನಿಂಗ್ ಏನು? ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ. ಈ ಕಂಡೀಷನ್ ಹೋಲ್ಡ್ ಮಾಡುತ್ತಾ ನೋಡಿ. ಇದು ಈ ಕಂಡೀಷನ್ ಹೋಲ್ಡ್ ಮಾಡುತ್ತಾ ನೋಡಿ. ಎ ಈಕ್ವಲ್ ಟು ಬಿ, ಸಿ ಈಕ್ವಲ್ ಟು ಬಿ, ಬಿ ಇಂಟು ಬಿ ಏನು? ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸ್ಕ್ವೇರ್ ಬಂದ್ಬಿಡುತ್ತೆ. ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸ್ಕ್ವೇರ್ ಬಂದ್ರೆ ಡಿಟರ್ಮಿನೆಂಟ್ ಏನ್ ಬರುತ್ತೆ? 0 ಬರುತ್ತೆ. ಹಾಗಿದ್ರೆ ಈ ಕಂಡೀಷನ್ ಏನಾಗಲ್ಲ? ಸ್ಯಾಟಿಸ್ಫೈ ಆಗಲ್ಲ. ಆಪ್ಷನ್ ಎ ಇಸ್ ನಾಟ್. ಎ ಈಕ್ವಲ್ ಟು ಬಿ ಈಕ್ವಲ್ ಟು ಸಿ ಬಂದ್ರೆ, ಎ ಈಕ್ವಲ್ ಟು ಬಿ ಈಕ್ವಲ್ ಟು ಸಿ ಬಂದ್ರೆ ಇದೇನಾಗತ್ತೆ? ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸ್ಕ್ವೇರ್ ಬರುತ್ತೆ. ಬಟ್ ಅದ್ರ ನನಗೆ ನಾಟ್ ಈಕ್ವಲ್ ಬರಬೇಕು. ಇದೆರಡು ನಾಟ್ ಈಕ್ವಲ್ ಬರ್ಬೇಕಲ್ವೇನ್ರು? ಈಕ್ವಲ್ ಬಂದ್ರೆ ಏನಾಗ್ಬಿಡುತ್ತೆ? 0. 0 ಆದ್ರೆ ಏನಾಗಲ್ಲ? ಇನ್ವರ್ಟಿಬಲ್ ಆಗಲ್ಲ. ಆಪ್ಷನ್ ಎ ಹೋಲ್ಡ್ ಆಗಲ್ಲ. ಆಪ್ಷನ್ ಬಿ ಯೋಚನೆ ಮಾಡಿ. ಸ್ವಲ್ಪ ತಲೆಯಲ್ಲಿ ಕಾನ್ಸೆಪ್ಟ್ ನಾಗ ಯೋಚನೆ ಮಾಡಿ ಆಮೇಲೆ ಆನ್ಸರ್ ಮಾಡಬೇಕಾದ ಕ್ವಶನ್. ಆಪ್ಷನ್ ಬಿ which is not true. ಆಪ್ಷನ್ ಬಿ ಏನ್ ಹೇಳ್ತಾ ಇದಾರೆ? ಸೆಕೆಂಡ್ ರೋ ಆಫ್ ಎಂ, ಸೆಕೆಂಡ್ ರೋ ಏನಿದೆಯೋ ನಾವು ತಗೊಂಡಿದ್ದು ಬಿ ಸಿ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್
ಫಸ್ಟ್ ಕಾಲಮ್ ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನ್ ಬರುತ್ತೆ, ಎ ಬಿ ಬರುತ್ತೆ. ಇಲ್ಲೂ ಏನ್ ಬರುತ್ತೆ ಕಂಡೀಷನ್, ಎ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಸಿ, ಅಂದ್ರೆ ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿನೇ ಬರುತ್ತೆ. ಹಾಗಿದ್ರೆ ಇದನ್ನು ಹೋಲ್ಡ್ ಆಗಲ್ಲ. ಆಪ್ಷನ್ ಬಿ ಇಸ್ ಆಲ್ಸೋ ನಾಟ್ ಟ್ರೂ. ಆಪ್ಷನ್ ಸಿ, ಇದು ಏನ್ ಮಾಡುತ್ತೆ ಗೊತ್ತಾ, ಈ ಇನ್ವರ್ಟಿಬಲ್ ಅನ್ನೋ ಕಂಡೀಷನ್ ಏನ್ ಮಾಡುತ್ತೆ, ಫೇಲ್ ಮಾಡುತ್ತೆ. ಆಪ್ಷನ್ ಸಿ ಏನ್ ಹೇಳ್ತಿದ್ದಾರೆ, ದ ಪ್ರಾಡಕ್ಟ್ ಆಫ್ ದ ಎಂಟ್ರೀಸ್ ಇನ್ ದ ಪ್ರಿನ್ಸಿಪಲ್ ಡಯಾಗನಲ್ ಆಫ್ ಎಂ ಇಸ್ ದ ಪ್ರಾಡಕ್ಟ್ ಆಫ್ ದ ಎಂಟ್ರೀಸ್ ಇನ್ ದ ನಾನ್ ಡಯಾಗನಲ್. ಅಂದ್ರೆ ಜಾಸ್ತಿ ಇದೆ ಆಯ್ತಾ, ಏನಿಲ್ಲ. ಪ್ರಿನ್ಸಿಪಲ್ ಡಯಾಗನಲ್ ಮಲ್ಟಿಪ್ಲೈ ಮಾಡಿದ್ರೆ ನಾನ್ ಡಯಾಗನಲ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನಿರುತ್ತಂತೆ, ಸೇಮ್ ಇರುತ್ತೆ. ಅದ್ರ ಮೀನಿಂಗ್ ಏನು, ಎ ಸಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್. ಬಟ್ ಅದನ್ನ ನನಗೇನ್ ಬರ್ಬೇಕು, ಎ ಸಿ ನಾಟ್ ಈಕ್ವಲ್ ಟು ಬಿ ಸ್ಕ್ವೇರ್. ಆಪ್ಷನ್ ಸಿ ಆಲ್ಸೋ ನಾಟ್ ಟ್ರೂ. ಇದೊಂದೇ ಕಂಡೀಷನ್ ಇಟ್ಕೊಂಡು ಯೋಚನೆ ಮಾಡ್ತಿರೋದು ನಾವು. ಯಾವ ಕಂಡೀಷನ್ ಇಟ್ಕೊಂಡು ಯೋಚನೆ ಮಾಡ್ತಿರೋದು, ಇದೊಂದೇ ಕಂಡೀಷನ್. ಹಾಗಿದ್ರೆ 3 ಆಗಿಲ್ಲ ಅಂದ್ರೆ 4ನೇದು ಏನಾಗ್ಬೇಕು, ಆಗ್ಲೇಬೇಕಲ್ವಾ, ಆಗತ್ತಾ? ಡಯಾಗನಲ್ ಮ್ಯಾಟ್ರಿಕ್ಸ್ ವಿತ್ ನಾನ್ ಜೀರೋ ಎಂಟ್ರೀಸ್ ಇನ್ ದ ಪ್ರಿನ್ಸಿಪಲ್ ಡಯಾಗನಲ್. ಎಂ ಅನ್ನೋದು ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿರ್ಬೇಕಂತೆ, ನಾನ್ ಜೀರೋ ಎಂಟ್ರೀಸ್ ಇಂದ ಪ್ರಿನ್ಸಿಪಲ್ ಡಯಾಗನಲ್ ಇರ್ಬೇಕಂತೆ. ಹೌದು, ಡಯಾಗನಲ್ ಮ್ಯಾಟ್ರಿಕ್ಸ್ ಆಗ್ಬೇಕಂದ್ರೆ ಈ ಬಿ ಏನಾಗ್ಬೇಕು, ಝೀರೋ ಆಗ್ಬೇಕಂದ್ರೆ ಏನ್ ಬರುತ್ತೆ, ಎ 0 0 ಸಿ. ನೋಡಿ ಇಲ್ಲಿ, ಡಯಾಗನಲ್ ಮ್ಯಾಟ್ರಿಕ್ಸ್ ವಿತ್ ಪ್ರಿನ್ಸಿಪಲ್ ಎಲಿಮೆಂಟ್ ನಾಟ್ 0, ಇದನ್ನು 0 ಆಗ್ಬಿಡ್ತು ಅನ್ಕೋ. ಇದನ್ನು 0 ಆದ್ರೆ ಡಿಟರ್ಮಿನೆಂಟ್ ಏನಾಗುತ್ತೆ, 0 ಆಗುತ್ತೆ. ಅವಾಗ ಇನ್ವರ್ಟಿಬಲ್ ಆಗಲ್ಲ. ದೇರ್ಫೋರ್ ಇದೆರಡು ನಾನ್ 0 ಆಗ್ಬೇಕು, ಇದೆರಡು ಏನಾಗ್ಬೇಕು, 0 ಆಗ್ಬೇಕು. ಅವಾಗ ಡಿಟರ್ಮಿನೆಂಟ್ ಎ ಸಿ ಬರುತ್ತೆ, ಇನ್ವರ್ಟಿಬಲ್ ಆಗುತ್ತೆ. ಅವ್ರು ಹೇಳಿರೋ ಎಲ್ಲಾ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡುತ್ತೆ. ದೇರ್ಫೋರ್ ಆಪ್ಷನ್ ಡಿ ಇಸ್ ಟ್ರೂ. ಆಪ್ಷನ್ ಡಿ ಇಸ್ ಟ್ರೂ. ಆಯ್ತಾ? ನೆಕ್ಸ್ಟ್ ಕ್ವಶನ್. If A and B are invertible matrices, then which of the following is correct? ಈ ವರ್ಷ ಈ ತರದ್ ಒಂದ್ 2 ಕ್ವಶನ್ ಕೇಳಿದ್ರೆ 26 ಅಲ್ಲಿ, ಇದಕ್ಕೊಂದು ಆನ್ಸರ್ ಮಾಡಿ ನೋಡೋಣ. If A and B are invertible matrices, then which of the following is correct? ಕೆಳಗಿನ ಯಾವುದು ಟ್ರೂ ಅಂತ ಹೇಳ್ತಾರೆ. ಕೇಳಿಸ್ಕೊಳ್ಳಿ, ಇಲ್ಲಿ ಕೆಲವೊಂದು ನಮಗೆ ಡೈರೆಕ್ಟ್ ಆಗಿ ನೋಡ್ದಂಗಿದೆ. ರಿವರ್ಸ್ ಅಲ್ಲ ಅಂತ ಹೇಳಿದ ನೆನಪಿದ್ಯಾ? ಎ ಬಿ ಹೋಲ್ ಇನ್ವರ್ಸ್ ಏನಂತ ಬರೀಬಹುದು, ಬಿ ಇನ್ವರ್ಸ್ ಎ ಇನ್ವರ್ಸ್. ಹಾಗಿದ್ರೆ ಇದು ಟ್ರೂ. ಬಟ್ ಅವ್ನು ಕೇಳ್ತಿರೋದು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕರೆಕ್ಟ್. ಡೈರೆಕ್ಟ್ ಆಗಿ ರಿವರ್ಸ್ ಅಲ್ಲ ಇದೆ ಹಾಗೆ ಬಂದ್ಬಿಟ್ರೆ ಮುಗೀತು. ಆಯ್ತಾ? ಏನೋ ನಾಟ್ ಟ್ರೂ ಕೇಳ್ತಿರೋದು. ಒಂದು ಅಬ್ಸರ್ವ್ ಮಾಡಿ, ನಾನು ಈ ತರದ್ ನಿಮಗೆ ಎಲ್ಲೂ ಬರ್ಸಿಲ್ಲ. ಯಾವ್ದು ಬರ್ಸಿಲ್ಲ? ಎ ಪ್ಲಸ್ ಬಿ ಹೋಲ್ ಇನ್ವರ್ಸ್ ಎಲ್ಲೂ ಬರ್ಸಿಲ್ಲ. ಅದೇ ನಾಟ್ ಟ್ರೂ ಆಗೋದು. ಬಟ್ ಕರೆಕ್ಟ್ ಏನಕ್ಕಂತ ಯೋಚನೆ ಮಾಡ್ಬೇಕಲ್ವಾ? ಹಾಗಿದ್ರೆ ಇದು ಕರೆಕ್ಟ್ ಆಗ್ಬೇಕು, ಇದು ಕರೆಕ್ಟ್ ಆಗ್ಬೇಕು. ಇದು ನೋಡಿಲಿ, ಅಲ್ಲಿ ಡಿ ಟಿ ಅಂತ ಇದೆ, ಅದಕ್ಕೆ ಸ್ವಲ್ಪ ಆಗ್ತಾ ಇದೆ ತಲೆಯಲ್ಲಿ. ನೋಡಿಲಿ, ಆ ಡಿ ಟಿ ನ ಸಿಂಬಲ್ ಆಗ್ಬಿಡ್ತೀನಿ. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ -1 ಅಂತ ಕೊಟ್ಟಿರೋ ತಾನೆ. ಆಪ್ಷನ್ ಬಿ ಏನು, -1 ಕೆಳಗ್ ಬಂದ್ರೆ 1 ಬೈ ಡಿಟರ್ಮಿನೆಂಟ್. ಹೇಳಿದಿನ ಇಲ್ವಾ? ಇದು ಡಿಟರ್ಮಿನೆಂಟ್ ಎ ಇನ್ವರ್ಸ್ ಏನು, 1 ಬೈ ಡಿಟರ್ಮಿನೆಂಟ್. ಹಾಗಿದ್ರೆ ಆಪ್ಷನ್ ಬಿ ಇಸ್ ಆಲ್ಸೋ ಕರೆಕ್ಟ್. ಆಪ್ಷನ್ ಎ ಕರೆಕ್ಟಾ ಇಲ್ವಾ? ಯೋಚನೆ ಮಾಡಿ, ಎಲ್ಲರೂ ನೋಡ್ದಂಗಿದೆಯಾ ಅದನ್ನ ಅಂತ. ಎ ಇನ್ವರ್ಸ್ ಫಾರ್ಮುಲಾ ಹೇಳಿ. ಎ ಇನ್ವರ್ಸ್ ಫಾರ್ಮುಲಾ ಹೇಳಿ ಬೇಗ. 1 ಬೈ ಡಿಟರ್ಮಿನೆಂಟ್ ಇಂಟು ಅಡ್ಜಾಯಿಂಟ್. ಡಿಟರ್ಮಿನೆಂಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಆ ಕಡೆ ಏನ್ ಬರುತ್ತೆ, ಎ ಇನ್ವರ್ಸ್ ಇಂಟು ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಅಡ್ಜಾಯಿಂಟ್ ಎ ಬರುತ್ತೆ. ಇಟ್ ಇಸ್ ನಥಿಂಗ್ ಬಟ್ ಯಾವ್ದ್ರ ಫಾರ್ಮುಲಾ ಇದು, ಎ ಇನ್ವರ್ಸ್ ಫಾರ್ಮುಲಾ. ಡಿಟರ್ಮಿನೆಂಟ್ ಡಿವೈಡ್ ಮಾಡಿಬಿಡಿ, ಅಡ್ಜಾಯಿಂಟ್ ಬೈ ಡಿಟರ್ಮಿನೆಂಟ್ ಅಲ್ವಾ? ಹಾಗಿದ್ರೆ ಇದನ್ನು ಕರೆಕ್ಟ್. ಹಾಗಿದ್ರೆ 3 ಕರೆಕ್ಟ್ ಆದ್ರೆ ಯಾವುದು ನಾಟ್ ಕರೆಕ್ಟ್? ಆಪ್ಷನ್ ಡಿ ಇಸ್ ನಾಟ್ ಕರೆಕ್ಟ್, ಬಟ್ ರೈಟ್ ಆಪ್ಷನ್. ಹೌದಾ? ಆಪ್ಷನ್ ಡಿ ಇಸ್ ನಾಟ್ ಕರೆಕ್ಟ್ ಬಟ್ ರೈಟ್ ಆಪ್ಷನ್. ಇದು ಹೋಲ್ಡ್ ಆಗಲ್ಲ, ಚೆನ್ನಾಗಿ ನೆನ್ಪಿಟ್ಕೊಂಡು. ಬೇಕಾದ್ರೆ ನೀವು ಒಂದು ಎಕ್ಸಾಂಪಲ್ ತಗೊಂಡು ನೋಡಿ ಮನೆಯಲ್ಲಿ. ಎ ಪ್ಲಸ್ ಬಿ ಹೋಲ್ ಇನ್ವರ್ಸ್ ನಾಟ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್. ಸಿಂಪಲ್ ಆಗಿ ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ತಗೊಂಡು ಎಕ್ಸಾಂಪಲ್ ಮಾಡಿ ನೋಡಿ, ಬರಲ್ಲ. ಗೊತ್ತಾಯ್ತಾ? ನೋಡಿ, ಇದಕ್ಕೆ ನನಗೆ ಆನ್ಸರೇ ಗೊತ್ತಿಲ್ಲ. ಆಪ್ಷನ್ ಡಿ ಆನ್ಸರ್ ಅಂತ ಗೊತ್ತಿಲ್ಲ. ಇದು 3 ಅಂತೂ ಆಗಲ್ಲ. ದೇರ್ಫೋರ್ ಯಾವ್ದಾಗತ್ತೆ? ಆಪ್ಷನ್ ಡಿ ಆಗತ್ತೆ. ಆಯ್ತಾ? ಅದಕ್ಕೆ ಸ್ವಲ್ಪ ಕರೆಕ್ಟಾಗಿ ಓದ್ಕೊಂಡಿರಿ. ಇದನ್ನೆಲ್ಲೂ ನೋಡಿಲ್ಲ ನಾವು. ಹೌದು ತಾನೇ?
ನೀವು ನೋಡಿದ ತಕ್ಷಣ ಹಾಕ್ಬೇಕು ಇದಕ್ಕೆ. ನಾವು a ಪ್ಲಸ್ ಬಿ ಹೋಲ್ ಇನ್ವರ್ಸ್ ತರ ಎಲ್ಲೂ ನೋಡಿಲ್ಲ. ಆಪ್ಷನ್ ಡಿ ಇಸ್ ನಾಟ್ ಕರೆಕ್ಟ್, ದೇರ್ ಫಾರ್ ಇಟ್ ಇಸ್ ದ ರೈಟ್ ಆನ್ಸರ್. 21 ಅಲ್ಲಿ ಕೇಳಿರೋ ಕ್ವಶನ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಒಂದು ಎ ಎನ್ ಅಂತ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಏನ್ ಕೇಳ್ತಿದ್ದಾರೆ? ಡಿಟರ್ಮಿನೆಂಟ್ ಆಫ್ a1 ಪ್ಲಸ್ ಡಿಟರ್ಮಿನೆಂಟ್ ಆಫ್ a2 ಪ್ಲಸ್ ಡಿಟರ್ಮಿನೆಂಟ್ ಆಫ್ a3 ಪ್ಲಸ್ ಓನ್ ಅಪ್ ಟು ಡಿಟರ್ಮಿನೆಂಟ್ ಆಫ್ a21. ಕೇಳಿಸ್ಕೊಳ್ಳಿ ಇಲ್ಲಿ, ನೋಡಿ ಆ ಕ್ವಶನ್ ಏನಂತ ಹೇಳ್ತೀವಿ. ನೋಡಿ ಇಲ್ಲಿ ಎಲ್ಲರೂ, n ಪ್ಲೇಸ್ ಅಲ್ಲಿ 1 ಕೊಡು. a1 ಬರುತ್ತಾ? a1 ಬಂದ್ರೆ ಇಲ್ಲೊಂದು ಮ್ಯಾಟ್ರಿಕ್ಸ್ ಬರುತ್ತಾ? ಏನ್ ಬರುತ್ತೆ? a1 n ಪ್ಲೇಸ್ ಅಲ್ಲಿ 1 ಮೈನಸ್ 1 0 1 1 0 ಈ ಮ್ಯಾಟ್ರಿಕ್ಸ್ ಅಲ್ವಾ? ಇದ್ರ ಡಿಟರ್ಮಿನೆಂಟ್ ಏನ್ ಬರುತ್ತೆ? a1. ಏನ್ ಬರುತ್ತೆ? a1 ಮೈನಸ್ 1 ಬರುತ್ತೆ. ಇದು ಡಿಟರ್ಮಿನೆಂಟ್ a1 ಪ್ಲಸ್ ಏನ್ ಮಾಡಬೇಕು? ಡಿಟರ್ಮಿನೆಂಟ್ a2 ಪ್ಲಸ್ ಡಿಟರ್ಮಿನೆಂಟ್ a3. ಈಗ n ಪ್ಲೇಸ್ ಅಲ್ಲಿ 2 ಕೊಟ್ರೆ ಏನ್ ಸಿಗುತ್ತೆ ನನಗೆ? a2 ಸಿಗುತ್ತೆ. ಡಿಟರ್ಮಿನೆಂಟ್ ಆಫ್ a2 ಫೈಂಡ್ ಔಟ್ ಮಾಡಬಹುದು. n ಪ್ಲೇಸ್ ಅಲ್ಲಿ 3 ಕೊಟ್ರೆ ಏನ್ ಸಿಗುತ್ತೆ? a3 ಸಿಗುತ್ತೆ. ಡಿಟರ್ಮಿನೆಂಟ್ ಆಫ್ a3. ಈ ತರ ಎಲ್ಲಿವರೆಗೂ ಮಾಡ್ಕೊಂಡು ಹೋಗ್ಬೇಕು? 2 0 2 1 ಕೊಡ್ಬೇಕು. ಏನ್ ಸಿಗುತ್ತೆ? a 2 0 2 1 ಕೊಡುತ್ತೆ, ಸಿಗುತ್ತೆ. ಹೌದಲ್ವಾ? ಅದಕ್ಕೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಎಲ್ಲದನ್ನೂ ಆಡ್ ಮಾಡಬೇಕು. ಇದನ್ನ ಕಂಡುಹಿಡಿಯಕ್ಕೆ 4 ಟೆಸ್ಟ್ ಟೈಮು ಬೇಕು. PCMB 4 ಟೈಮ್ ಬೇಕಲ್ವಾ? ಸಿಂಪಲ್ ಆಗಿ ಯೋಚನೆ ಮಾಡಿ, ಸಿಂಪಲ್ ಆಗಿ ಯೋಚನೆ ಮಾಡಿ ನೋಡಿ. ಸಿಂಪಲ್ ಆಗಿ ಯೋಚನೆ ಮಾಡಿ. ಹಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಏನೋ ಇರುತ್ತೆ. ಎಕ್ಸ್ಪೆಂಡ್ ಮಾಡಿ ಅಂತೂ ಮಾಡೋದಿರಲ್ಲ ಅಲ್ವಾ? CET ಕೊಟ್ಟಿರ್ತಾರೆ. ಕ್ವಶನ್ ಕೊಟ್ಟಿರೋಕೆ ಕಾಮನ್ ಸೆನ್ಸ್ ಇರುತ್ತೆ. ಒಂದು ಕ್ವಶನ್ ಒಂದಿನ ಆಗೋ ತರ ಮಾಡತಾರ, ಒಂದಿನ ಆಗೋ ತರ ಕೊಡಬಾರ್ದು. ಒಂದು ಕ್ವಶನ್ 1 ನಿಮಿಷ ಅಥವಾ 2 ನಿಮಿಷದಲ್ಲಿ ಸಾಲ್ವ್ ಮಾಡೋ ತರ ಕೊಡ್ಬೇಕಂತ ಕಾಮನ್ ಸೆನ್ಸ್ ಇರೋರಿಲ್ವಾ ಕ್ವಶನ್ ಕೊಡೋದು? ಹಾಗಿದ್ರೆ ನೀವು ಅದನ್ನ ಯೋಚನೆ ಮಾಡ್ಬೇಕು. ಕಾಮನ್ ಇರೋರೇ ಕ್ವಶನ್ ಕೊಟ್ಟಿರೋದು, ಕಾಮನ್ ಸೆನ್ಸ್ ಇರೋರೇ ಕ್ವಶನ್ ಕೊಟ್ಟಿರೋದು. ದೇರ್ಫೋರ್ ಇದು ಬೇರೆ ವೇ ಅಲ್ಲಿ ಯೋಚನೆ ಮಾಡಿ ಆನ್ಸರ್ ತೆಗಿಬೇಕು. ಏನ್ ಮಾಡ್ಬೇಕು? ಬೇರೆ ವೇ ಅಲ್ಲಿ ಯೋಚನೆ ಮಾಡಿ ಆನ್ಸರ್ ತೆಗಿಬೇಕು. ಹಾಗಿದ್ರೆ ಇದಕ್ಕೆ ಡೈರೆಕ್ಟ್ ಡಿಟರ್ಮಿನೆಂಟ್ ತೆಗಿರಿ. ವಾಟ್ ಇಸ್ ಡಿಟರ್ಮಿನೆಂಟ್ an? ಹೇಳಿ ಬೇಗ. ಡಿಟರ್ಮಿನೆಂಟ್ an 1 ಮೈನಸ್ n ಇಂಟು 1 ಮೈನಸ್ n ಏನಾಗುತ್ತೆ? 1 ಮೈನಸ್ n ಹೋಲ್ ಸ್ಕ್ವೇರ್ ಮೈನಸ್ n ಇಂಟು n ಸ್ಕ್ವೇರ್. 1 ಮೈನಸ್ n ಹೋಲ್ ಸ್ಕ್ವೇರ್ ಫಾರ್ಮುಲಾ, a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ. ಹೇಳಿ ಬೇಗ. 1 ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಮೈನಸ್ 2 ಇಂಟು 1 ಇಂಟು n ಏನಾಗುತ್ತೆ? ಮೈನಸ್ 2n ಮೈನಸ್ n ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಹೋಯ್ತಾ? ಹಾಗಿದ್ರೆ ಡಿಟರ್ಮಿನೆಂಟ್ ಆಫ್ an ಏನಾಗುತ್ತೆ? 1 ಮೈನಸ್ 2n. ನೋಡಿ ಇಲ್ಲಿ. ಹಾಗಿದ್ರೆ ಪಟ ಪಟ ಹೇಳಿ ಡಿಟರ್ಮಿನೆಂಟ್ ಆಫ್ a1 ಏನು? ಈಗ a1 a2 ಒಂದ್ 2 3 ಟರ್ಮ್ ಮಾತ್ರ ಬೇಕು ನನಗೆ. ಏನ್ ಬರುತ್ತೆ? 1 ಮೈನಸ್ 2 ಏನ್ ಬರುತ್ತೆ ಆನ್ಸರು? ಮೈನಸ್ 1. ಅವಾಗ್ಲೂ ಅದೇ ಬಂದಿತ್ತಲ್ವಾ a1 ಮಾಡಿದಾಗ? ನೆಕ್ಸ್ಟ್ a2 ಏನ್ ಬರುತ್ತೆ? n ಪ್ಲೇಸ್ ಅಲ್ಲಿ 2 ಅಂದ್ರೆ 1 ಮೈನಸ್ 4 ಏನ್ ಬರುತ್ತೆ? ಮೈನಸ್ 3. ನೆಕ್ಸ್ಟ್ a3 ಏನ್ ಬರುತ್ತೆ? 1 ಮೈನಸ್ 6 3 ಕೊಟ್ರೆ 6 ಆಗುತ್ತೆ. ಏನ್ ಬರುತ್ತೆ ಆನ್ಸರು? ಮೈನಸ್ 5. ಸೋ ಆನ್ ಅಪ್ ಟು ಲಾಸ್ಟ್ ಟರ್ಮ್ ನೋಡ್ತೀನಿ. ಲಾಸ್ಟ್ ಟರ್ಮ್ ಏನಿದೆ? a 2 0 2 1 ಏನ್ ಬರುತ್ತೆ? a 2 0 2 1 1 ಮೈನಸ್ 2 ಇಂಟು 2 0 2 1. ಏನ್ 1 ಮೈನಸ್ 2 0 2 ಇಂಟು 2 1 ಅಂದ್ರೆ 4 0 4 2. ವಾಟ್ ಇಸ್ 4 0 4 2? 1 ಮೈನಸ್ 4 0 4 2 1 ಮೈನಸ್ 4 0 4 1. ಕೇಳಿಸ್ಕೊಳ್ಳಿ. ಹಾಗಿದ್ರೆ ಇಲ್ಲಿ ಬರ್ಕೊಳ್ತೀನಿ. ಹಾಗಿದ್ರೆ ಇಲ್ಲಿ ಬರ್ಕೊಳ್ತೀನಿ ಆಯ್ತಾ? ಇಲ್ಲಿ ಬರ್ಕೊಳ್ತೀನಿ ನೋಡಿ. a1 ಏನ್ ಬಂತು ಹೇಳಿ ಬೇಗ ಬೇಗ. ಏನ್ ಬಂದಿದೆ? ಮೈನಸ್ 1 ಪ್ಲಸ್ a2 ಏನ್ ಬಂದಿದೆ? ಮೈನಸ್ 3 ಪ್ಲಸ್ a4 ಏನ್ ಬಂದಿದೆ? ಸಾರಿ, ಡಿಟರ್ಮಿನೆಂಟ್ ಆಫ್ a3 ಏನ್ ಬಂದಿದೆ? ಮೈನಸ್ 5 ಪ್ಲಸ್ ಓನ್ ಅಪ್ ಟು ಲಾಸ್ಟ್ ಟರ್ಮ್ ಏನ್ ಬಂದಿದೆ? ಮೈನಸ್ 4 0 4 1. ಅವ್ರು ಇದ್ರ ಸಮ್ ಕೇಳಿರೋದು ನನಗೆ. ತಲೆ ಎತ್ತಿ ಇದ್ರ ಸಮ್ ಕೇಳಿ ಅವ್ರು ಒಂದೊಂದನೇ ಮಾಡ್ತಾ ಕೂರೋಣ ಬೇಡ ಅಲ್ವಾ? AP-GP ಅಲ್ಲಿ ಯೋಚನೆ ಮಾಡಿ. ಯಾವ್ದ್ರಲ್ಲಿ ಯೋಚನೆ ಮಾಡಿ? AP-GP ಕೊಟ್ಟಿ ಬಂದಿರೋದು AP-ನ GP-ನ? ಸಿಮಿಲರ್ ಇಲ್ಲ. 1 2 3 4 ಇದ್ರೆ ಸಿಮಿಲರ್, 2 4 6 8 ಇದ್ರೆ ಸಿಮಿಲರ್. ಇದು ಸಿಮಿಲರ್ ಇಲ್ಲ, ಬಟ್ ಕೊಟ್ಟಿರೋದು AP-ನ GP-ನ? AP ಸಿಗುತ್ತೆ. ಯಾಕೆ AP ಸಿಗುತ್ತೆ? ಮೈನಸ್ 1ಗೆ ಮೈನಸ್ 2 ಮಾಡಿ ಏನ್ ಸಿಗುತ್ತೆ? ಮೈನಸ್ 3. ಮೈನಸ್ 3ಗೆ ಮೈನಸ್ 2 ಮಾಡಿ ಏನ್ ಸಿಗುತ್ತೆ? ಮೈನಸ್ 5. ನೆಕ್ಸ್ಟ್ ಟರ್ಮ್ ಏನ್ ಬರುತ್ತೆ? ನೆಕ್ಸ್ಟ್ ಟರ್ಮ್ ಬೇಕಾದ್ರೆ a4 ಅಲ್ವಾ? a4 ಏನ್ ಬರುತ್ತೆ? ಏನ್ ಬರುತ್ತೆ? ಮೈನಸ್ 7. a4 ಏನ್ ಬಂದಿರುತ್ತೆ? ಮೈನಸ್ 7. ಅಂದ್ರೆ ಮೈನಸ್ 5ಗೆ ಮೈನಸ್ 2ನೇ ಆಡ್ ಮಾಡಿದ್ರೆ ಏನ್ ಬರುತ್ತೆ? ಮೈನಸ್ 7 ಬರುತ್ತೆ. ಹಾಗಿದ್ರೆ ಏನಿದೆ ಡಿಫ್ರೆನ್ಸ್ ಏನಾಗ್ತಾ ಹೋಗ್ತಾ ಇದೆ ಥ್ರೂ ಔಟ್ ದ ಸೀಕ್ವೆನ್ಸ್?
ಸೇಮ್ ಇದೆ ಅಲ್ವಾ? ಹಾಗಿದ್ರೆ ಕೊಟ್ಟಿರೋದೇನ್ ನನಗೆ? ಎ ಪಿ. ನನಗೆ ಎ ಪಿಗೆ ಎನ್ ಟರ್ಮ್ಗೆ ಸಮ್ ಕಂಡು ಹಿಡಿದು ಗೊತ್ತಾ ಇಲ್ವಾ? ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಎನ್ ಟರ್ಮ್ಸ್ಗೆ ಏನ್ ಫೈಂಡ್ ಔಟ್ ಮಾಡಿ ಗೊತ್ತು? ಸಮ್ ಫೈಂಡ್ ಔಟ್ ಮಾಡಿ ಗೊತ್ತು. ಏನು ಎನ್ ಟರ್ಮ್ಸ್ಗೆ ಸಮ್ ಫೈಂಡ್ ಔಟ್? ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಗೊತ್ತಿದ್ರೆ ಸಿಂಪಲ್ ಆಗಿ ಬರುತ್ತೆ ಫಾರ್ಮುಲಾ. ಎಸ್ ಎನ್ ಇಸ್ ಈಕ್ವಲ್ ಟು n by 2. ವೆರಿ ಗುಡ್ ರೇವಂತ್. n by 2 ಇಂಟು ಎ ಎನ್ ಪ್ಲಸ್ ಎ ಅಲ್ವಾ? ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಗೊತ್ತಿರ, ಅಥವಾ ಗೊತ್ತಿಲ್ಲ ಅಂದ್ರೆ n by 2 2a ಪ್ಲಸ್ n minus 1 ಇಂಟು ಡಿ ಮತ್ತೆ ಫಸ್ಟ್ ಟರ್ಮ್ ಗೊತ್ತಿದ್ರೆ. ಬಟ್ ಅದ್ರ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಗೊತ್ತಾಗ ಈಸಿಯಾಗಿ ಬರೀಬಹುದು. ಎ ಪ್ಲಸ್ ಎಲ್ ಅಂತ ಬರೀತೀನಿ ನಾನು. ಎ ಏನ್ ಹೇಳ್ದಲ್ವಾ ನೀನು? ಎಲ್ ಬದ್ ಏನ್ ಬರೀತೀನಿ? ಎಲ್. ಬೇರೆ ಎ ಸ್ಟ್ಯಾಂಡ್ಸ್ ಫಾರ್ ಫಸ್ಟ್ ಟರ್ಮ್, ಎಲ್ ಸ್ಟ್ಯಾಂಡ್ಸ್ ಫಾರ್ ಲಾಸ್ಟ್ ಟರ್ಮ್, ಎನ್ ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ಟರ್ಮ್ಸ್. ನಂಬರ್ ಆಫ್ ಟರ್ಮ್ಸ್ ಎಷ್ಟು ಹೇಳಿ? ಒಂದೊಂದು ವ್ಯಾಲ್ಯೂ ಹೇಳಿ. ಆಗಿದ್ರೆ ಎ ಎಷ್ಟು? ಫಸ್ಟ್ ಟರ್ಮ್ ಎಷ್ಟು? -1. ಎಲ್ ಎಷ್ಟು? ಲಾಸ್ಟ್ ಟರ್ಮ್ -4041. ಡಿ ಎಷ್ಟು? ಡಿ ಬೇಡ ಅಲ್ವಾ? ಡಿ ಬೇಡ. ಎನ್ ಎಷ್ಟು? ನಂಬರ್ ಆಫ್ ಟರ್ಮ್ಸ್. ಎಸ್, ವೆರಿ ಗುಡ್. ಎಷ್ಟು? 2021. ಯಾಕೆ 2021? A1 ಇಂದ ಸ್ಟಾರ್ಟ್ ಮಾಡಿದೆ ಅಲ್ವಾ? ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಸೋನ್ ಅಪ್ ಟು 2021 ಟರ್ಮ್ಸ್. ಎಷ್ಟು ಟರ್ಮ್ಸ್ ಇರುತ್ತೆ ಹಾಗಿದ್ರೆ? 2021 ಟರ್ಮ್ ಇರುತ್ತೆ. ಇದೆಲ್ಲ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಸಿಗುತ್ತೆ. ಏನ್ ಬರುತ್ತೆ ಸರ್? n by 2. n ಅಂದ್ರೆ ಎಷ್ಟಿದೆ? 2021 by 2 a ಪ್ಲಸ್ ಎಲ್. ಎ ಏನಿದೆ? -1. ಎಲ್ ಎಷ್ಟಿದೆ? -4041. ಏನ್ ಬರುತ್ತೆ? 2021 divided by 2 minus 4042. 2 ones are 2, 0, 2 ones. ಸರಿ ಇದೆಯಾ? ಏನು ಉಳಿತು? 2021 ಇಂಟು ಮೈನಸ್ 2021. 0 ಅಂತ ಬರ್ದ್ಬಿಟ್ಟಿರ, ಆಮೇಲೆ ಮಲ್ಟಿಪ್ಲಿಕೇಶನ್ ಇರೋದು. ಆಯ್ತಾ? ಏನ್ ಬರುತ್ತೆ? -2021 ಪ್ಲಸ್ ಇಂಟು ಮೈನಸ್ 2021 ಇಂಟು 2021 ಏನಾಗುತ್ತೆ? 2021 ಸ್ಕ್ವೇರ್. ಆಪ್ಷನ್ ಬೇಸ್ಟ್. ಯಾವ್ದ್ರ ಕಾನ್ಸೆಪ್ಟು? 10th ಇಂದು ಎ ಪಿ ಕಲ್ತಿದ್ದು. ಎಲ್ಲಿ ಕೇಳಿರೋದು? ಸೆಕೆಂಡ್ PU ಕೆ ಸೆಟ್. ಆಯ್ತಾ? ಕ್ವಶನ್ ಓದಿ. ಇಫ್ P is equal to 1 alpha 3 1 3 3 2 4 4 is the adjoint of 3 by 3 matrix A and determinant A is equal to 4, then alpha is. ಆಲ್ಫಾ ಬಂದಾಗೆಲ್ಲ ತಲೆ ಬಿಸಿ ಕೊಡುತ್ತಲ್ವಾ? ಕರೆಕ್ಟಾಗಿ ಅನಲೈಸ್ ಮಾಡಿ ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಆಲ್ಫಾ ಎಲ್ಲಿದೆ? ಅಯ್ಯೋ ದೇವ್ರೆ, ಆಲ್ಫಾ ಎಲ್ಲಿದೆ? ಆ ಪಿ ಒಳಗಡೆ ಇದೆ. ಪಿನ ಏನಂತ ಹೇಳಿದ್ದಾರೆ? ಅಡ್ಜಾಯಿಂಟ್ ಆಫ್ ಎ ಅಂತ ಹೇಳಿದ್ದಾರೆ. ಪಿನ ಏನಂತ ಹೇಳಿದ್ದಾರೆ? ಅಡ್ಜಾಯಿಂಟ್ ಆಫ್ ಎ. ಅಂದ್ರೆ ಪಿನ ಏನಂತ ಹೇಳಿದ್ದಾರೆ? ಅಡ್ಜಾಯಿಂಟ್ ಆಫ್ ಎ. ಅಂದ್ರೆ ಅವ್ರು ಕೊಟ್ಟಿರೋದೇನ್ ನನಗೆ? ಕರೆಕ್ಟಾಗಿ ಅಡ್ಜಾಯಿಂಟ್ ಅಂತ ಹೇಳ್ಬೋದು ತಾನೆ? ಪಿ ಅಂತ ಕೊಟ್ಟು ಅಡ್ಜಾಯಿಂಟ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಹಾಗೆ ಅವ್ರು ಕೊಟ್ಟಿರೋದೇನ್ ನಮಗೆ? ಅಡ್ಜಾಯಿಂಟ್ ಆಫ್ ಎ ಕೊಡೋದು. ಏನು ಅಡ್ಜಾಯಿಂಟ್ ಆಫ್ ಎ? 1 alpha 3 1 3 3 2 4 4. ಅದ್ರ ಜೊತೆಗೆ ಇನ್ನೂ ಏನ್ ಕೊಟ್ಟಿದ್ದಾರೆ? ಡಿಟರ್ಮಿನೆಂಟ್ ಆಫ್ ಎ ಕೊಡಿದ್ರೆ. ಎಷ್ಟು ಡಿಟರ್ಮಿನೆಂಟ್ ಆಫ್ ಎ? 4. ಯಾವ್ದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು? ಆಲ್ಫಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ನೋಡಿ ಇಲ್ಲಿ ಪಟ್ ಅಂತ ಬರ್ಬೇಕು ಫಾರ್ಮುಲಾ. ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ, ಅಡ್ಜಾಯಿಂಟ್ ಕೊಟ್ಟಿದ್ದಾರೆ. ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಾಗಿದ್ರೆ? ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ a to the power n minus 1. n ಪ್ಲಸ್ ಅಲ್ಲಿ ಎಷ್ಟಿದೆ? 3. 3 minus 1 ಏನ್ ಬರುತ್ತೆ? ಸ್ಕ್ವೇರ್ ಬರುತ್ತೆ. ಹಾಗಿದ್ರೆ 4 ಸ್ಕ್ವೇರ್ ಏನ್ ಬರುತ್ತೆ? 16 ಬರುತ್ತೆ. ಈ ಕಡೆ ಇದ್ರೆ ಡಿಟರ್ಮಿನೆಂಟ್ ತೆಗಿಬೇಕು. ಯಾವ್ದು ಡಿಟರ್ಮಿನೆಂಟ್ ತೆಗಿಬೇಕು? ಅಡ್ಜಾಯಿಂಟ್ ಡಿಟರ್ಮಿನೆಂಟ್. ಏನೋ 1 alpha 3 1 3 3 2 4 4 ಡಿಟರ್ಮಿನೆಂಟ್. ಬೇಗ ಹೇಳಿ, ತೆಗ್ದೆ ಆನ್ಸರ್ ಬರೀರಿ. ಎರೇಸ್ ಮಾಡ್ಲಾ ಇದನ್ನ? ಏನ್ ಬರುತ್ತೆ? ಡಿಟರ್ಮಿನೆಂಟ್ ಅಡ್ಜಾಯಿಂಟ್ 1 into 12 minus 12 minus alpha into 4 minus 6 plus 3 into 4 minus 6 is equal to 16. ಇಲ್ಲಿ ಡಿಟರ್ಮಿನೆಂಟ್ ಇದೆ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಅದೇ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಸ್ಕ್ವೇರ್. ಡಿಟರ್ಮಿನೆಂಟ್ ಎ ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್ 16 ಆಗುತ್ತೆ. ಹೇಳಿ ಬರುತ್ತೆ? 0 ಆಗ್ಬಿಡುತ್ತಲ್ವಾ ಇದು? ಏನ್ ಬರುತ್ತೆ? ಮೈನಸ್ ಆಲ್ಫಾ ಇಂಟು -2 ಪ್ಲಸ್ 3 ಇಂಟು
minus 2 is equal to 16. ಸರಿ ಬರ್ದಿದ್ದೀನಾ? ಮೈನಸ್ ಇಂಟು ಮೈನಸ್ ಪ್ಲಸ್ 2 ಆಲ್ಫಾ ಮೈನಸ್ 6 is equal to 16. ನಾನು ಮಿಸ್ಟೇಕ್ ಮಾಡಿದೀವಾ? ಮಿಸ್ಟೇಕ್ ಮಾಡಿದ್ವಿ ಏನಾದ್ರು? ಇಲ್ಲ ಅಲ್ವಾ? ಸರಿ ಇದೆಯಾ? 2 ಆಲ್ಫಾ is equal to ಏನು ಬರುತ್ತೆ? 22. ಆಲ್ಫಾ is equal to ಏನು ಬರುತ್ತೆ? 11. ಆಪ್ಷನ್ ಸಿ. 24 ಅಲ್ಲಿ ಕೇಳಿರೋ ಕ್ವಶನ್, 2024 ಅಲ್ಲಿ ಕೇಳಿರೋ ಕ್ವಶನ್ ನೋಡಿ. ಮುಂಚೆ ಎಲ್ಲ ಡೈರೆಕ್ಟ್ ಪ್ರಾಪರ್ಟಿ ಮೇಲೆ ಕ್ವಶನ್ ಅಲ್ವಾ? ಡೈರೆಕ್ಟ್ ಈ ಪ್ರಾಪರ್ಟಿ ಗೊತ್ತಿದ್ರೆ ಡೈರೆಕ್ಟ್ ಏನು ಡಿಟರ್ಮಿನೆಂಟ್ ಎ ಕೊಟ್ಟ ಡಿಟರ್ಮಿನೆಂಟ್ ಅಡ್ಜಾಯಿಂಟ್ ಕೇಳಿದ್ರು. ಇವಾಗೆಲ್ಲ ಏನ್ ಮಾಡ್ತಾ ಇದಾರೆ, ಆ ಪ್ರಾಪರ್ಟಿನ ಯೂಸ್ ಮಾಡ್ಬೇಕು, ಬಟ್ ಆದ್ರೆ ಬೇರೆ ವೇಲ್ ಅದನ್ನ ಕನೆಕ್ಟ್ ಮಾಡ್ಕೋಬೇಕು. ಅರ್ಥ ಆಗ್ತದೆ ಹೇಳ್ತಿರೋದು? ಆ ಪ್ರಾಪರ್ಟಿನ ತಾನು ಯೂಸ್ ಮಾಡಿರೋದು, ಬಟ್ ನೋಡು ಕ್ವಶನ್ ಬೇರೆ, ಆಲ್ಫಾ ಫೈಂಡ್ ಔಟ್ ಮಾಡ್ಬೇಕು. ಅಲ್ಟಿಮೇಟ್ಲಿ ಇದೇ ಪ್ರಾಪರ್ಟಿ. ಅರ್ಥ ಆಗ್ತದೆ ಹೇಳ್ತಿರೋದು ನಾನು? ಓಕೆ. ಅವಾಗ್ಲೂ ನೋಡಿ ಡಿಟರ್ಮಿನೆಂಟ್ ಎ ಕೊಟ್ಟು ಡಿಟರ್ಮಿನೆಂಟ್ ಕೋ ಫ್ಯಾಕ್ಟರ್ ಕೊಟ್ರು, ಅಲ್ಲೂ ಯೂಸ್ ಮಾಡಿದ ಯಾವ ಪ್ರಾಪರ್ಟಿ? ಇದನ್ನೇ. ಓಕೆ. ನೆಕ್ಸ್ಟ್ ಕ್ವಶನ್ ಆಪ್ಷನ್ ಸಿ ಇಸ್ ಟ್ರೂ. 24 ಅಲ್ಲಿ ಕೇಳಿರೋದು. ಆಯ್ತಾ? Number 40, 25, last year. If a square matrix A is a square matrix of order 3 by 3 and determinant A is equal to 3, then the value of determinant 3A inverse. Determinant 3A inverse. ನೋಡಿ ಕ್ವಶನ್ ಅಲ್ಲಿ ಈ ತರ ಕೇಳಿದ್ರೆ ನಿಮಗೆ ಈ ತರ ಬರ್ಕೊಳ್ಳೋಕೆ ಟ್ರೈ ಮಾಡಿ. ಡಿಟರ್ಮಿನೆಂಟ್ 3A ಇನ್ವರ್ಸ್ ಈ ತರ ಬರ್ಕೊಳ್ಳೋಕೆ ಟ್ರೈ ಮಾಡಿ. 3 ಮಲ್ಟಿಪ್ಲೈ ಆಗಿದೆ A ಇನ್ವರ್ಸ್ ಗೆ, ಡೈರೆಕ್ಟ್ ಆಗಿ ಹೊರಗಡೆ ತೆಗೆದ್ರೆ ಏನ್ ಬರುತ್ತೆ? 3 to the power n into determinant of A inverse. 3 to the power n ಅಂದ್ರೆ n ಪ್ಲಸ್ ಅಲ್ಲಿ ಏನಿದೆ? 3. 3 power 3 determinant of A inverse ಏನು? 1 by determinant A. ಡಿಟರ್ಮಿನೆಂಟ್ A ಏನಂತ ಕೊಟ್ಟಿದ್ದಾರೆ? 3 ಅಂತ ಕೊಟ್ಟಿದ್ದಾರೆ. ಆನ್ಸರ್ ಏನ್ ಬರುತ್ತೆ? 3 cube by 3. The answer will be 3 square. ಅಂದ್ರೆ ಏನ್ ಬರುತ್ತೆ? 9. ಆಪ್ಷನ್ ಸಿ ಇಸ್ ಡೈರೆಕ್ಟ್ ಕ್ವಶನ್. ಇದಕ್ಕೆ ನಿಮಗೆ ಸೆಕೆಂಡ್ ಪಿ ಯು ಬರ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. SLC ಸಾಕು. ಏನ್ ಸಾಕು? SLC ಸಾಕು ಈ ಕ್ವಶನ್ ಅಟೆಂಡ್ ಮಾಡ್ಲಿಕ್ಕೆ. SLC ಪಾಸ್ ಆಗಿದ್ರೆ ಸಾಕು. ಪಾಸ್ ಆಗಿದ್ರಲ್ಲ, ಮ್ಯಾಥ್ಸ್ ಓದಿದ್ರೆ ಸಾಕು ಈ ಕ್ವಶನ್ ಅಟೆಂಡ್ ಮಾಡ್ಲಿಕ್ಕೆ. ಎರಡು ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯಬಲ್ ಕೊಟ್ಟಿದ್ದಾನೆ. ಹ್ಯಾಸ್ ಯೂನಿಕ್ ಸೊಲ್ಯೂಷನ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್, ನೋ ಸೊಲ್ಯೂಷನ್, ಓನ್ಲಿ 2 ಸೊಲ್ಯೂಷನ್ ಕೇಳ್ತಾ ಇದ್ದಾರೆ. SLC ಅಲ್ಲಿ ಓದಿದ್ದೀರಾ? ರೇಷಿಯೋ ಮೇಲೆ ಹೇಳ್ತಿದ್ವಲ್ವಾ? ಯಾವ್ದ್ರ ಮೇಲೆ ಹೇಳ್ತಿದ್ವಿ? ರೇಷಿಯೋದ ಮೇಲೆ. ತಗೊಳ್ಳಿ, ಕೇಳಿಸ್ಕೊಳ್ಳಿ. ಈ ವರ್ಷನೂ ಸಿಮಿಲರ್ ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ನಾನು ನೆಕ್ಸ್ಟ್ ಬರೆಸ್ತೀನಿ ನೋಡಿ. ಇಲ್ಲಿ ಒಂದು ಜನರಲ್ ಫಾರ್ಮ್ ಅಲ್ಲಿ ತಗೋಬೇಡಿ. ಎರಡು ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ ತಗೊಳ್ಳಿ. ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ ತಗೊಳ್ಳಿ ಇನ್ 2 ವೇರಿಯಬಲ್ಸ್. ಇದಕ್ಕೆ 3 ಟೈಪ್ಸ್ ಆಫ್ ಸೊಲ್ಯೂಷನ್ ಇದೆ. ಒಂದು ಯುನಿಕ್ ಸೊಲ್ಯೂಷನ್, ಇನ್ನೊಂದು ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್, ಇನ್ನೊಂದು ನೋ ಸೊಲ್ಯೂಷನ್. 3 ಕೇಸ್ ಇದೆ ಅಲ್ವಾ? 3 ಕೇಸ್ ಯಾವಾಗ ಬರುತ್ತೆ ಹೇಳ್ತೀರಾ? ಒಂದು ಯೂನಿಕ್ ಸೊಲ್ಯೂಷನ್, ಇನ್ನೊಂದು ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್, ಇನ್ನೊಂದು ನೋ ಸೊಲ್ಯೂಷನ್. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಆಗದೇ ಇಲ್ಲ. ಇದ್ರೆ ಒಂದಿರಬೇಕು, ಇಲ್ಲಾಂದ್ರೆ ಇಲ್ಲ, ಇಲ್ಲಾಂದ್ರೆ ಇನ್ಫೈನೈಟ್ಲಿ ಮೆನಿ. ಒಂದಿರಬೇಕು, ಇಂಟರ್ಸೆಕ್ಟಿಂಗ್ ಲೈನ್ ಒಂದಿರುತ್ತೆ, ಪ್ಯಾರಲಲ್ ಲೈನ್, ನೋ ಸೊಲ್ಯೂಷನ್. ನೆಕ್ಸ್ಟ್ ಕೋ ಇನ್ಸಿಡೆಂಟ್ ಲೈನ್, ಎಷ್ಟು ಸೊಲ್ಯೂಷನ್? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. 3 ಕೇಸ್ ಪಾಸಿಬಲ್. ಇದ್ರೆ ಒಂದಿರಬೇಕು, ಇಲ್ಲಾಂದ್ರೆ ಇನ್ಫೈನೈಟ್ಲಿ ಮೆನಿ ಇರಬೇಕು, ಇಲ್ಲಾಂದ್ರೆ ನೋ ಸೊಲ್ಯೂಷನ್. ಅದೇ ಅಲ್ವಾ? ಇಂಟರ್ಸೆಕ್ಟಿಂಗ್ ಲೈನ್ ಇದ್ರೆ ಒಂದು, ಪ್ಯಾರಲಲ್ ಲೈನ್ ಇದ್ರೆ ನೋ ಸೊಲ್ಯೂಷನ್. ಎಂತ ಅದು? ಓವರ್ಲ್ಯಾಪಿಂಗ್ ಲೈನ್ ಇದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಆಪ್ಷನ್ ಡಿ ಯಾವುದಕ್ಕೂ ಆಗೋದಿಲ್ಲ. 2 ಸೊಲ್ಯೂಷನ್ ಬರೋ ಕಥೆನೇ ಇಲ್ಲ. ಇದ್ರೆ ಒಂದೇ ಸೊಲ್ಯೂಷನ್, ಇಲ್ಲ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಹೇಳ್ತಾ ಹೋಗಿ ಆಗಿದ್ರೆ ಏನ್ ಬರುತ್ತೆ ಆನ್ಸರ್? ಯೂನಿಕ್ ಸೊಲ್ಯೂಷನ್ ಯಾವಾಗ? ಯೂನಿಕ್ ಸೊಲ್ಯೂಷನ್ ಯಾವಾಗ? A1 by A2 ನಾಟ್ ಈಕ್ವಲ್ ಟು B1 by B2. ಸರಿ ಇದೆಯಾ? A1 by A2 B1 by B2 ನಾಟ್ ಈಕ್ವಲ್ ಬಂದ್ರೆ ಏನು? ಯೂನಿಕ್ ಸೊಲ್ಯೂಷನ್. ಓದಿದ್ದೀರಾ ಇಲ್ವಾ? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಯಾವಾಗ? A1 by A2 is equal to B1 by B2 is equal to C1 by C2. 3 ರೇಷಿಯೋ ಈಕ್ವಲ್ ಆದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ನೋ ಸೊಲ್ಯೂಷನ್ ಯಾವಾಗ? A1 by A2
ಈಕ್ವಲ್ ಟು B1 by B2 ನಾಟ್ ಈಕ್ವಲ್ ಟು C1 by C2 ಆದಾಗ ನಾವು ಸೊಲ್ಯೂಷನ್ ಬರ್ಕೊಳ್ಳಿ. ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯಬಲ್ ತಗೊಂಡ್ರೆ A1 by A2 ನಾಟ್ ಈಕ್ವಲ್ ಟು B1 by B2 ಬಂದ್ರೆ ಯೂನಿಕ್ ಸೊಲ್ಯೂಷನ್. A1 by A2, B1 by B2, C1 by C2 ಮೂರು ಈಕ್ವಲ್ ಬಂದ್ರೆ ಇನ್ಫೈನೈಟ್ಲಿ ಮೈನಸ್ ಸೊಲ್ಯೂಷನ್. A1 by A2, B1 by B2 ಈಕ್ವಲ್ ಆಗಿ ನಾಟ್ ಈಕ್ವಲ್ ಟು C1 by C2 ಬಂದ್ರೆ ನೋ ಸೊಲ್ಯೂಷನ್. ಹೇಳಿ ಆಗಿದ್ರೆ ಕೊಟ್ಟಿರೋ ಸಿಸ್ಟಮ್ ಯಾವುದು? 4x plus 6y is equal to 5, 8x plus 12y is equal to 10. ಯೂನಿಕ್ ಸೊಲ್ಯೂಷನ್ ಇನ್ಫೈನೈಟ್ಲಿ ಮೈನಸ್ ಸೊಲ್ಯೂಷನ್ ನೋ ಸೊಲ್ಯೂಷನ್? ಇನ್ಫೈನೈಟ್ಲಿ ಮೈನಸ್ ಸೊಲ್ಯೂಷನ್. ರೇಷೋ ತೆಗಿರಿ, ಏನ್ ಬರುತ್ತೆ ರೇಷೋ? 4/8 x ಜೊತೆ x, ನೆಕ್ಸ್ಟ್ y ಜೊತೆ y ಏನ್ ಬರುತ್ತೆ? 6/12, ನೆಕ್ಸ್ಟ್ 5/10. ಇದೆರಡು ನಾಟ್ ಈಕ್ವಲ್ ಬಂದ್ರೆ ಮುಂದೇನು ನೋಡ್ಲಿಕ್ಕೆ ಹೋಗ್ಬೇಡಿ, ಯೂನಿಕ್ ಸೊಲ್ಯೂಷನ್. ಈಕ್ವಲ್ ಬಂದ ಕೇಸಲ್ಲಿ ನೋಡೋಣ. ಇದೆರಡು ಈಕ್ವಲ್ ಬಂದ್ರೇನೆ ಮುಂದೆ ಹೋಗ್ಬೇಕು. ಇದೆರಡು ಈಕ್ವಲ್ ಬಂದ್ರೇನೆ, ನಾಟ್ ಈಕ್ವಲ್ ಬಂದ್ರೆ ಯೂನಿಕ್ ಸೊಲ್ಯೂಷನ್ ನಿಲ್ಸ್ಬೇಡಿ. ಈಕ್ವಲ್ ಬಂದ್ರೆ ಮುಂದೆ ಹೋಗಿ ಮೂರನೇ ರೇಷಿಯೋಗೆ ಹೋಗಿ. ಮೂರನೇ ರೇಷಿಯೋ ಈಕ್ವಲ್ ಬಂದ್ರೆ ಇನ್ಫೈನೈಟ್ಲಿ ಮೈನಸ್ ಸೊಲ್ಯೂಷನ್. ಮೂರನೇ ರೇಷಿಯೋ ನಾಟ್ ಈಕ್ವಲ್ ಬಂದ್ರೆ ನೋ ಸೊಲ್ಯೂಷನ್. ಏನ್ ಬರುತ್ತೆ? 4 1s 4 2s, ನೆಕ್ಸ್ಟ್ 6 1s 6 2s, ನೆಕ್ಸ್ಟ್ 5 1s 5 2s ಅಂದ್ರೆ 1/2 ಈಕ್ವಲ್ ಟು 1/2 ಈಕ್ವಲ್ ಟು 1/2. ಮೂರು ರೇಷಿಯೋ ಏನ್ ಬರ್ತಾ ಇದೆ? ಈಕ್ವಲ್ ಬರ್ತದೆ. therefore the system has infinitely many sources. overlapping line, ಹೌದಲ್ವಾ? ಅದೇ ನನಗೆ 3/3 ಇದ್ರೆ ಈ ತರ ಹೇಳಲಿಕ್ಕೆ ಬರಲ್ಲ. ಸಿಸ್ಟಮ್ ಇದು ಡಿಟರ್ಮಿನೆಂಟ್ ಸಾಲ್ವ್ ಮಾಡಿದೀವಲ್ವಾ? ಎಷ್ಟು ವೇರಿಯಬಲ್ ಇತ್ತು ಅದರಲ್ಲಿ? 3 ವೇರಿಯಬಲ್ಸ್. ಎಷ್ಟು? x y z. ಅದಕ್ಕೆ ಬೇರೆ ತರ ಹೋಗುತ್ತೆ ಕತೆ. ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಬಂದ್ರೆ ಯೂನಿಕ್ ಸೊಲ್ಯೂಷನ್, ಹೌದಾ? ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಬಂದ್ರೆ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಎ ಇನ್ವರ್ಸ್ ಎಕ್ಸಿಸ್ಟ್ ಆದ್ರೆ ಯಾವ ಸೊಲ್ಯೂಷನ್ ಸಿಗುತ್ತೆ? ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ. ಡಿಟರ್ಮಿನೆಂಟ್ ಈಕ್ವಲ್ ಟು 0 ಬಂದ್ರೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿ ಅಡ್ಜಾಯಿಂಟ್ ನ ಏನನ್ನ ಮಲ್ಟಿಪ್ಲೈ ಮಾಡಬೇಕು? ಬಿ ನ ಮಲ್ಟಿಪ್ಲೈ ಮಾಡಬೇಕು. ಅಲ್ಲಿ ಈಕ್ವಲ್ ಟು 0 ಬಂದ್ರೆ ಇನ್ಫೈನೈಟ್ಲಿ ಮೈನಸ್ ಸೊಲ್ಯೂಷನ್, ಈ ನಾಟ್ ಈಕ್ವಲ್ ಟು 0 ಬಂದ್ರೆ ನೋ ಸೊಲ್ಯೂಷನ್. 3/3 ಕೇಸಲ್ಲಿ ಕೇಳಿದಾಗ ಇದುವರೆಗೂ 2026 ಕ್ವಶನ್ ಬರ್ಕೊಳ್ಳಿ ಬೇಗ. ಟೈಮ್ ಆಯ್ತಾ? ಒಂದು ಕ್ವಶನ್ ಬರ್ಕೊಳ್ಳಿ ಆಯ್ತಾ? ಇದೇ ಕ್ವಶನ್ ಕಂಟಿನ್ಯೂ ಮಾಡ್ಕೊಳ್ಳಿ, ಇದೇ ಕ್ವಶನ್ ರಿಪೀಟ್ ಮಾಡ್ಕೊಳ್ಳಿ. ದ ಸಿಸ್ಟಮ್ ಆಫ್ ಈಕ್ವೇಶನ್ಸ್, ಕ್ವಶನ್ ಒಂದು ಚೇಂಜ್ ಇದೆ. ದ ಸಿಸ್ಟಮ್ ಆಫ್ ಈಕ್ವೇಶನ್ಸ್, ದ ಸಿಸ್ಟಮ್ ಆಫ್ ಈಕ್ವೇಶನ್ಸ್, ದ ಸಿಸ್ಟಮ್ ಆಫ್ ಈಕ್ವೇಶನ್ಸ್, ಈಕ್ವೇಶನ್ ಬರ್ಕೊಳ್ಳಿ. ಇಟ್ ಸೇಮ್ ಕ್ವಶನ್ ನಂಬರ್ 42 ಅಂತ ಹಾಕೊಳ್ಳಿ. ಕ್ವಶನ್ ನಂಬರ್ 42 ಇದು ಸೇಮ್ ಬರ್ಕೊಳ್ಳಿ. ದ ಸಿಸ್ಟಮ್ ಆಫ್ ಈಕ್ವೇಶನ್ಸ್, x plus 2y is equal to 3 and 2x plus 3y is equal to 3 has x plus 2y is equal to 3 and 2x plus 3y is equal to 3 has ಅದೇ ಆಪ್ಷನ್ ರಿಪೀಟ್ ಮಾಡ್ಕೊಳ್ಳಿ. ನೋ ಸೊಲ್ಯೂಷನ್, ಇನ್ಫೈನೈಟ್ಲಿ ಮೈನಸ್ ಸೊಲ್ಯೂಷನ್, ಯೂನಿಕ್ ಸೊಲ್ಯೂಷನ್, ಟು ಸೊಲ್ಯೂಷನ್. ಇದೇ ಆಪ್ಷನ್ ರಿಪೀಟ್ ಮಾಡ್ಕೊಳ್ಳಿ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ರಿಪೀಟ್ ಮಾಡ್ಕೊಳ್ಳಿ. ಇದು KCET 2026 ಈ ವರ್ಷದ ಏಪ್ರಿಲ್ ಅಲ್ಲಿ ಕೇಳಿರೋ ಕ್ವಶನ್. ದಿಸ್ ಇಯರ್ ಏಪ್ರಿಲ್ ಅಲ್ಲಿ ಕೇಳಿರೋ ಕ್ವಶನ್. ದ ಸಿಸ್ಟಮ್ ಆಫ್ ಈಕ್ವೇಶನ್ಸ್ x plus 2y is equal to 3 and 2x plus 3y is equal to 3 has ಹೇಳಿ ಬೇಗ. ಸಿಮಿಲರ್ ಕ್ವಶನ್ ರಿಪೀಟ್ ಮಾಡಿದಾರೆ ನೋಡ್ರಿ. ರೇಷೋ ತಗೊಳ್ಳಿ. 1/2 ಇಲ್ಲಿ, 2/3 ಇಲ್ಲಿ, 3/3. ಇದೇ ನಾಟ್ ಈಕ್ವಲ್ ಬರುತ್ತಲ್ವಾ? ಇದು ನೋಡಕ್ಕೆ ಹೋಗ್ಬೇಡಿ, ಮೂರನ್ನು ಬಡ್ಕೊಳ್ಳಿ. ಇದೆರಡು ಈಕ್ವಲ್ ಬಂದ್ರೆ ಇದು ನೋಡೋಣ, ಇದೆರಡು ನಾಟ್ ಈಕ್ವಲ್ ಬಂದ್ರೆ ಇದರ ಅವಶ್ಯಕತೆನೇ ಇಲ್ಲ. ಯಾವ ಸೊಲ್ಯೂಷನ್ ಸಿಗುತ್ತೆ? ಯೂನಿಕ್ ಸೊಲ್ಯೂಷನ್. ಆಪ್ಷನ್ ಸಿ ಇಸ್ ಈಸಿ ಕ್ವಶನ್ ಅಲ್ವಾ? 3/3 ಕೇಳಿದ್ರೆ ಸ್ವಲ್ಪ ಒದ್ದಾಡ್ಬೇಕಾ? ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 43. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್? ಕ್ವಶನ್ ನಂಬರ್ 43. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್? ಕ್ವಶನ್ ನಂಬರ್ 43 ಬರ್ಕೊಳ್ಳಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್? ಆಪ್ಷನ್ ಎ. ಇದೆಲ್ಲ 2026 ಅಲ್ಲಿ ಕೇಳಿರೋದು, ಈ ವರ್ಷ ಕೇಳಿರೋದು ಆಯ್ತಾ? ಆಪ್ಷನ್ ಎ, ಡಿಟರ್ಮಿನೆಂಟ್ ಇಸ್ ಅ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ ಇಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತೆ.
ಸರಿ ಹಾಗೂ ಬರುತ್ತೆ ನನಗೆ ಆಪ್ಷನ್ ನೋಡಿದ್ರ. ಡಿಟರ್ಮಿನೆಂಟ್ ಇಸ್ ಅ ನಂಬರ್. Determinant is a number. Determinant is a number associated to a matrix. Determinant is a number associated to a matrix. ಸತ್ಯ ಅನಿಸ್ತದೆ, ಹೌದಲ್ವಾ? ಏನ್ ಅನಿಸ್ತಾ ಇದೆ? ನಿಜ ಅನಿಸ್ತಾ ಇದೆ. ಅದಕ್ಕೆ ಕನ್ನಡದಲ್ಲಿ ಒಂದು ಹಾಡಿದೆ ಅಲ್ಲ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ಆಪ್ಷನ್ 4 ನೋಡಿದಾಗ ನಿಜವೂ ತಿಳಿಯುವುದು. ಆಯ್ತಾ? ನೆಕ್ಸ್ಟ್ ಬರ್ಕೊಳ್ಳಿ. ಡಿಟರ್ಮಿನೆಂಟ್ ಇಸ್ ಎ ಇದೆ. ಡಿಟರ್ಮಿನೆಂಟ್ ಇಸ್ ಎ ನಂಬರ್ associated to a square matrix. Determinant is a number associated to a square matrix. Option D. Determinant is not defined for a square matrix. Determinant is not defined for a square matrix. Determinant is not defined for a square matrix. ಯಾವುದು? ಆಪ್ಷನ್ ಸಿ ಇಷ್ಟು. ಹೌದಲ್ವೇನೋ? ಆಪ್ಷನ್ ಸಿ ಇಷ್ಟು. ಎಲ್ಲ ಮ್ಯಾಟ್ರಿಕ್ಸ್ಗೂ ಡಿಟರ್ಮಿನೆಂಟ್ಸ್ ಎಕ್ಸಿಸ್ಟ್ ಆಗಲ್ಲ. ಎಕ್ಸಿಸ್ಟ್ ಆದ್ರೆ ಯಾವ್ದಕ್ಕೆ ಎಕ್ಸಿಸ್ಟ್ ಆಗೋದು? ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ಎಕ್ಸಿಸ್ಟ್ ಆಗೋದು. ಸಿಂಪಲ್. ಅಂದ್ ಫಸ್ಟ್ ಸ್ಟೇಟ್ಮೆಂಟೇ ಅದು. ಥಿಯರಿ ನೋಡಿ, ಥಿಯರಿ ನಾನು ಕೊಟ್ಟಿರೋ ಡಿಟರ್ಮಿನೆಂಟ್ ಥಿಯರಿ ನೋಡಿ, ಇದೆಯಾ? ಥಿಯರಿ ಇದೆಯಾ? ನಾನು ಕೊಟ್ಟಿರೋ ಫಸ್ಟ್ ಸ್ಟೇಟ್ಮೆಂಟ್ ಏನು? ಡಿಟರ್ಮಿನೆಂಟ್ ಥಿಯರಿ ನಾನು ಕೊಟ್ಟಿರೋ ಫಸ್ಟ್ ಸ್ಟೇಟ್ಮೆಂಟ್ ಏನು? ಡಿಟರ್ಮಿನೆಂಟ್ ಇಸ್ ಅ ಸ್ಪೆಷಲ್ ಸ್ಕೇಲರ್ ವ್ಯಾಲ್ಯೂ. ಸ್ಕೇಲರ್ ವ್ಯಾಲ್ಯೂ ಅಂದ್ರೆ ಹೇಳಿದೇನೇನು? ನಂಬರ್ ಅಸೋಸಿಯೇಟೆಡ್ ವಿತ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ನ ಬೋಲ್ಡ್ ಮಾಡಿದ್ದೆ ಇಂಟೆನ್ಷನಲಿ. ಗೊತ್ತಾಯ್ತಲ್ಲ? ನೋಡಿ, ಅದೊಂದು ವರ್ಡ್ ಅಲ್ಲಿ ಒಂದು ಕ್ವಶನ್ ಸರಿ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಇದು ಯಾವ್ದು ಕೊಟ್ಟಿದ್ರೆ ಇದು ಟ್ರೂ ಆಗ್ತಿತ್ತು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ. ನೆಕ್ಸ್ಟ್ ಕ್ವಶನ್ ನಂಬರ್ 44. ಸರಿ, ಕ್ವಶನ್ ಬರ್ಕೊಡಿ, ಬೇಗ ಬರ್ಕೊಡಿ. ಇಫ್ ಎ ಅಂಡ್ ಬಿ ಆರ್ ಇನ್ವರ್ಟಿಬಲ್ ಸ್ಕ್ವೇರ್ ಮ್ಯಾಟ್ರಿಸಸ್, if A and B are invertible square matrices, if A and B are invertible square matrices, A ಮತ್ತೆ B ನ invertible square matrix ಅಂತ ಕ್ವಶನ್ ನಂಬರ್ 44. A and B are, if A and B are invertible square matrices, ಯಾರಿಗಾರು ಬಸ್ ಇದೆಯಾ? ಇಲ್ಲ ಅಲ್ವಾ? If A and B are invertible square matrices, then which of the following is not correct? Then which of the following is not correct? Then which of the following is not correct? Option A. ಎಲ್ಲ 2002-06 ಅಲ್ಲಿ ಕೇಳಿರೋ ಕ್ವಶನ್ ಆಯ್ತಾ? ಆಪ್ಷನ್ ಎ. ಎಲ್ಲೋ ಇತ್ತು ಕ್ವಶನ್. A into adjoint is equal to adjoint into A is equal to A into I. Option B. Same. A into adjoint, adjoint into A is equal to determinant A into I. Option C. AB whole inverse is equal to B inverse A inverse. Option D. ಇದನ್ನು ಅಷ್ಟೇ, ನೋಡಕ್ ನಿಜ ಅನ್ಸುತ್ತಲ್ವಾ? ಇದಂತೂ ಹೋಲ್ಡ್ ಆಗುತ್ತಾ? ನಾಟ್ ಕರೆಕ್ಟ್ ಕೇಳಿರೋದು. ಇದಂತೂ ಟ್ರೂ ಆಗುತ್ತಲ್ವಾ? ಯಾವಲ್ಲ? ರಿವರ್ಸ್ ಅಲ್ಲ. ಇದಂತೂ ಟ್ರೂ ಅಂದ್ರೆ ಕರೆಕ್ಟ್. ಇದು ಎ ಮತ್ತೆ ಬಿ ಇನ್ವರ್ಟಿಬಲ್ ಅಂತ ಹೇಳಿದ್ರೆ, ಇನ್ವರ್ಟಿಬಲ್ ಅಂದ್ರೆ ಎ ಮತ್ತೆ ಬಿ ಏನು? ನಾನ್ ಸಿಂಗ್ಯುಲರ್. ನಾನ್ ಸಿಂಗ್ಯುಲರ್ ಅಂದ್ರೆ ಮೀನಿಂಗ್ ಏನು? ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0. ಹಾಗೆ ಇದನ್ನು ಕರೆಕ್ಟ್. ಹಾಗೆ ಇದೆರಡರ ಡೌಟ್. ಇದು ಡೈರೆಕ್ಟ್ ಪ್ರಾಪರ್ಟಿ. ಕ್ವಶನ್ ನಂಬರ್ 1 or 2 ಇದ್ರ ಮೇಲೆ ಸಾಲ್ವ್ ಮಾಡಿಸಿದ್ದೀನಿ. ಹಾಗಿದ್ರೆ ಯಾವುದು ನಾಟ್ ಕರೆಕ್ಟ್? ಆಪ್ಷನ್ ಎ ಇಸ್ ನಾಟ್ ಕರೆಕ್ಟ್, ಬಟ್ ರೈಟ್ ಆಪ್ಷನ್.
ಇದು ಪ್ರಾಪರ್ಟಿ, ಡೈರೆಕ್ಟ್ ಪ್ರಾಪರ್ಟಿ ಬರ್ಸಿರೋದು ನಾನು, ನೆನಪಿದ್ಯಾ? ಎ ಇಂಟು ಅಡ್ಜಾಯಿಂಟ್, ಅಡ್ಜಾಯಿಂಟ್ ಇಂಟು ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಇಂಟು ಐ. ನಾನು ಹೇಳಿದ್ದೀನಿ ಒಂದು ಮ್ಯಾಟ್ರಿಕ್ಸ್ಗೆ ಅಡ್ಜಾಯಿಂಟ್ ಮಲ್ಟಿಪ್ಲೈ ಮಾಡ್ತಾ ಇದ್ರೆ ದೊಡ್ಡ ಕೆಲಸ ಅದು. ಏನ್ ತೆಗೆದ್ರೆ ಸಾಕು, ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ ಮಲ್ಟಿಪ್ಲೈ ಆಗಿದ್ದು ನೋಡಿದ್ರೆ ಸಾಕು ಅಂತ ಹೇಳಿದ್ದೀನಿ, ಆಯ್ತಾ? ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ ಎ ಅಲ್ಲ. therefore ಆಪ್ಷನ್ ಎ ಇಸ್ ನಾಟ್ ಕರೆಕ್ಟ್, ಆಯ್ತಾ? ಸರಿ.